ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡ್ಬೋದು ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ಕೂಡ ನಾನು ನೋಡ್ತೀನಿ, ಒಂದಕ್ಕೆ ರೆಸ್ಪಾಂಡ್ ಕೂಡ ಮಾಡ್ತೀನಿ ನಾನು. ಆಲ್ ರೈಟ್. ಸೊ ಗೈಸ್, ಆಲ್ರೆಡಿ ತಮ್ನೇಲ್ ನೋಡಿದ್ರೆ ಏನ್ರ ಬಗ್ಗೆ ಈ ವಿಡಿಯೋ ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗಿರುತ್ತೆ ತಮ್ನೇಲ್ ನೋಡ್ಬಿಟ್ಟು. ನಿಮ್ಮ ಇಯರ್ ಇವತ್ತಿಂದ ಒಂದು 3 to 4 years ಆದ್ಮೇಲೆ ಹೆಂಗಿರುತ್ತೆ ನಿಮ್ಮ ಲೈಫ್ ಅಂತ. ಓಕೆ, ಲೈಕ್ ನೀವು ಇವಾಗ ಜಸ್ಟ್ ಇಮ್ಯಾಜಿನ್ 3-4 years ಆದ್ಮೇಲೆ ನೀವು ಆಸ್ ಅ ಪರ್ಸನ್ ಹೆಂಗಾಗಿರ್ತೀರಾ, ಅಂಡ್ ಆ ಒಂದು ಪಾಯಿಂಟ್ ಅಲ್ಲಿ ನಿಮಗೆ ಇಫ್ ಪಾಸಿಬಲ್ ನೀವು ಇವಾಗ ಈ ಸಿಚುವೇಶನ್ ಅಲ್ಲಿ ಇದ್ದೀರಲ್ವಾ, ನಿಮಗೆ ಏನಾದ್ರು ಅಡ್ವೈಸ್ ಕೊಡ್ಬೋದು ಅಂತ ಇದ್ರೆ ಅದೇನಾಗಿರುತ್ತೆ, ಏನು ಆ ಒಂದು ಸಿಚುವೇಶನ್ ಅಲ್ಲಿ 3-4 years ಆದ್ಮೇಲೆ ನಿಮಗೆ ನೀವು ಯಾವ ಅಡ್ವೈಸ್ ನ ಕೊಡೋದಕ್ಕೆ ಇಷ್ಟಪಡ್ತೀರಾ. ಸೊ ಇದನ್ನ ನೋಡೋಣ ಈ ಒಂದು ವಿಡಿಯೋದಲ್ಲಿ. ಅಡ್ವೈಸ್ ಆಗಿರ್ಬೋದು, ನಿಮ್ಮ ಲೈಫ್ ಹೆಂಗೆ ಚೇಂಜಸ್ ಆಗಿರುತ್ತೆ 3 years ಆದ್ಮೇಲೆ, ಯಾವ ಒಂದು ಸಿಚುವೇಶನ್ ಅಲ್ಲಿ ಇರ್ತೀರಾ, ಯಾವ ತರ ಇರ್ತೀರಾ, ಲೈಕ್ ನಿಮ್ಮ ಒಂದು ಪರ್ಸನಾಲಿಟಿ ಹೆಂಗಾಗಿರುತ್ತೆ, ಲೈಫ್ ಸ್ಟೈಲ್ ಏನಾದ್ರು ಚೇಂಜಸ್ ಆಗಿರುತ್ತಾ, ಇದೆಲ್ಲದಕ್ಕೂ ಒಂದಷ್ಟು ಕ್ಲಾರಿಟಿ ಕೊಡೋಣ. ಆಲ್ ರೈಟ್. ಸೊ ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಎಸ್, ನಥಿಂಗ್ ಟು ವರಿ. ಓಕೆ, ಸೊ ಗೈಸ್, ನಿಮ್ಮ ಮುಂದೆ ಇವಾಗ 2 ಆಪ್ಷನ್ ಇದೆ. ಓಕೆ, ಹೋಗೋದಕ್ಕೂ ಮುಂಚೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ನೋಡ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಆಲ್ ರೈಟ್. ಸೊ ಗೈಸ್, ಹೋಗೋದಕ್ಕೂ ಮುಂಚೆ ಇಮೇಜಸ್ ನ ಕೊಡ್ತೀನಿ ನಾನು. ಏನ್ ಇಮೇಜಸ್ ಕೊಡ್ತೀನಿ ನನಗೂ ಗೊತ್ತಿಲ್ಲ, ಬಟ್ ಎಸ್, ಇವಾಗ ನಿಮ್ಮ ಕಣ್ಮುಂದೆ 2 ಇಮೇಜಸ್ ಬಂದಿದೆ ಅನ್ಕೊಂತೀನಿ. ರೈಟ್. ಸೊ ಟೈಮ್ ತಗೊಳ್ಳಿ ಚೂಸ್ ಮಾಡೋದಕ್ಕೆ, ಯಾವ ಒಂದು ಇಮೇಜ್ ನಿಮ್ಮ ಒಂದು ಲೈಫ್ ಸ್ಟೈಲಿಗೆ ಮ್ಯಾಚ್ ಆಗುತ್ತೆ, ರಿಲೇಟ್ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ, ಆ ಒಂದು ಇಮೇಜ್ ನ ಚೂಸ್ ಮಾಡ್ಬೋದು. ಅಂಡ್ ಟೈಮ್ ಸ್ಟ್ಯಾಂಪ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನ್ ಇದೆ ಗೈಸ್, ನೀವು ಡೈರೆಕ್ಟ್ ಆಗಿ ಹೋಗ್ಬೋದು. ಓಕೆ, ಸೊ ಇವಾಗ ಫಸ್ಟ್ ಆಪ್ಷನ್ ಚೂಸ್ ಮಾಡಿದವರಿಗೆ ನೋಡೋಣ ಏನ್ ಮೆಸೇಜಸ್ ಇದೆ. ನಿಮ್ಮ ಫ್ಯೂಚರ್, ಲೈಕ್ ಆಫ್ಟರ್ 2 to 3 years ಆದ್ಮೇಲೆ ನಿಮ್ಮ ಫ್ಯೂಚರ್ ಹೆಂಗಿರುತ್ತೆ. ಲೆಟ್ಸ್ ರಿವೀಲ್. ನಾನು ಇದನ್ನ ಮುಚ್ಚಿಬಿಡ್ತೀನಿ, ಹೆಂಗಾಗುತ್ತೆ, ತುಂಬಾ ಡಾರ್ಕ್ ಆಗುತ್ತಾ, ಸ್ವಲ್ಪ ಡಾರ್ಕ್ ಆಗುತ್ತೆ. ಓಕೆ, ನನಗೆ ಸನ್ಲೈಟ್ ಅಲ್ಲಿ ಒಂದ್ಸತಿ ವಿಡಿಯೋ ಮಾಡೋಣ ಅನ್ಸುತ್ತೆ, ಸನ್ಲೈಟ್ ನಂಬ್ಕೊಂಡ್ರೆ ಹಿಂಗಾಗುತ್ತೆ. ಓಕೆ ಗೈಸ್, ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಆಲ್ ರೈಟ್. ಹೆಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಆರ್ ಫಸ್ಟ್ ಇಮೇಜ್ ನ ಚೂಸ್ ಮಾಡಿದ್ರಿ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ನಾನು ಇವಾಗಷ್ಟೇ ನನ್ನ ಟೇಬಲ್ ನ ಚೇಂಜ್ ಮಾಡಿದೀನಿ, ಲೈಕ್ ಶಿಫ್ಟ್ ಆಗಿದೆ ಕ್ಯಾಮ್ರಾ ಆಂಗಲ್. ಲೈಕ್ ಯಾರಿಗೆಲ್ಲ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಬ್ಯಾಕ್ ಟು ನಾರ್ಮಲ್ ವೈಟ್ ಬೋರ್ಡ್ ಗೆ ಹೋಗ್ಬೇಕು ಅಂದ್ರೆ ಇಟ್ಸ್ ಓಕೆ, ನಥಿಂಗ್ ಟು ವರಿ, ಹೋಗ್ತೀನಿ. ಬಟ್ ದಿಸ್ ಇಸ್ ಓಕೆ, ಈ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ ಅಂದ್ರೆ ಜಸ್ಟ್ ಲೆಟ್ ಮೀ ನೋ ಆಯ್ತಾ. ಲೈಟಿಂಗ್ಸ್ ಏನಾದ್ರು ಬೇಕಾ, ಲೈಕ್ ಜಸ್ಟ್ ಲೆಟ್ ಮೀ ನೋ. ಓಕೆ, ಎಸ್, ಫಸ್ಟ್ ಇಸ್ ನಿಮ್ಮ ಫ್ಯೂಚರ್ ಸೆಲ್ಫ್, ನೀವು ನಿಮ್ಮ ಪರ್ಸನಾಲಿಟಿ ಹೆಂಗಾಗಿರುತ್ತೆ 3 years ಆದ್ಮೇಲೆ ಅಂತ. ನಿಮಗೆ ರ್ಯಾಬಿಟ್ ಬಂದಿದೆ. ಟೂ ಮಚ್ ಕನ್ಸರ್ನ್ ವಿತ್ ಸೆಕ್ಷುವಲ್ ಮ್ಯಾಟರ್ಸ್. ಓಕೆ, ಫಸ್ಟ್ ಮೆಸೇಜ್ ಕ್ರೇಜಿ ಆಗಿ ಬಂದಿದೆ ನಿಮಗೆ. ನೆಕ್ಸ್ಟ್ ಇಸ್ 7 of Swords. ಓಕೆ, ದಿಸ್ ಇಸ್ ಬಿಟ್ ಇಂಟ್ರೆಸ್ಟಿಂಗ್. ಸೊ ಗ್ರೂಪ್ 1 ಸ್ಟಾರ್ಟಿಂಗ್ ಇಂಟ್ರೆಸ್ಟಿಂಗ್ ಮೆಸೇಜಸ್ ಬರ್ತಾ ಇದೆ. ಒನ್ ಥಿಂಗ್ ನಾನು ಏನ್ ನೋಡ್ತೇನೆ ಗೊತ್ತಾ, ನಿಮ್ಮ ಮೈಂಡ್ ಸೆಟ್ ಒಂಥರ ಲೈಕ್ ರಿಲೇಶನ್ಶಿಪ್ಸ್ ಕಡೆ ಹೋಗಿರುತ್ತೆ. ಮೇ ಬಿ ಇನ್ ಕೇಸ್ ಇವಾಗ ಕರೆಂಟ್ ಸಿಚುವೇಶನ್ ಅಲ್ಲಿ ಬರೀ ಕೆಲ್ಸ, ಬರೀ ನನ್ನ ರೋಟೀನು, ನನ್ನ ಫಿಟ್ನೆಸ್ಸು, ಈ ತರ ಫೋಕಸ್ ಆಗಿದ್ದೀರಾ ಅಂದ್ರೆ ಪಾಸಿಬಿಲಿಟಿ ಇದೆ 3-4 years ಆದ್ಮೇಲೆ ನಿಮ್ಮ ಫೋಕಸ್ ಬಂದ್ಬಿಟ್ಟು ಸಮಥಿಂಗ್ ಅದ್ ನಿಮಗೆ ಪ್ಲೆಜರ್ ಕೊಡುತ್ತೆ. ಫಾರ್ ಅನ್ ಎಕ್ಸಾಂಪಲ್, ಹೆಂಗ್ ಆಗೋಗ್ಬಿಟ್ಟಿರ್ತೀರ ಅಂದ್ರೆ, ಇಷ್ಟ ದಿನ ನಾನು ತುಂಬಾ ಪಟ್ಟಿದ್ದೀನಿ, ಇನ್ಮೇಲೆ ನಾನು ಅಟ್ಲೀಸ್ಟ್ ನನಗೇನ್ ಖುಷಿ ಆಗುತ್ತೆ ಅದನ್ನ ಮಾಡೋಣ, ನಾನು ಸ್ವಲ್ಪ ಫ್ರೆಂಡ್ಸ್ ನ ಮಾಡ್ಕೊಳ್ಳೋಣ, ರಿಲೇಶನ್ಶಿಪ್ ಲವ್ ಅಲ್ಲಿ ಬೀಳೋಣ, ಏನೋ ಪಾರ್ಟಿ ಮಾಡೋಣ, ನನಗೇನ್ ಇಷ್ಟ ಇದೆ ಫುಡ್ ಅದನ್ನ ತಿನ್ನೋಣ. ನಾನು ಎಷ್ಟು ದಿನ ನಾವಿರ್ತೀವಿ ಜಗತ್ತಲ್ಲಿ ನಮಗೆ ಗೊತ್ತಿಲ್ಲ, ಬಟ್ ಇರೋಷ್ಟು ದಿನ ಖುಷಿಯಾಗಿರೋಣ. ಸೊ ಈ ತರ ಒಂದು ಮೈಂಡ್ ಸೆಟ್ ಅಲ್ಲಿ ಇರುತ್ತೆ ನಿಮ್ದು, ಒಂಥರ ಜಾಲಿ ಮೈಂಡ್ ಸೆಟ್ ಅಂತಾರಲ್ವಾ, ಆ ತರ. ಅಂಡ್ 7 of Swords ಬಂದಿದೆ ಇಲ್ಲಿ, ಅಂದ್ರೆ ನೀವು ತುಂಬಾ ಕೇರ್ಫುಲ್ ಆಗಿರ್ತೀರಾ, ಯಾರನ್ನ ಫ್ರೆಂಡ್ಸ್ ಮಾಡ್ಕೊಂತೀರಾ. ಲೈಕ್ ಇಷ್ಟ ಇದೆ ಅಂತ ರ್ಯಾಂಡಮ್ ಪೀಪಲ್ ಜೊತೆ ಎಲ್ಲ ಫ್ರೆಂಡ್ಶಿಪ್ ನ ಬೆಳೆಸೋದು ಇದೆಲ್ಲ ಮಾಡಲ್ಲ ನೀವು.
ನಂಬಿಕೆ ಉಳ್ಸ್ಕೊಂಡಿರ್ತಾರಲ್ವಾ, ಅವ್ರ ಜೊತೆ ಜಾಸ್ತಿ ಕ್ಲೋಸ್ ಆಗೋದಕ್ಕೆ ಇಷ್ಟಪಡ್ತೀರಾ. ಅಂಡ್ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೂ ಕೂಡ ಯಾರ್ಯಾರನ್ನೂ ಒಳಗ್ ಬಿಡ್ಕೊಳ್ಳಲ್ಲ ನೀವು. ಯಾರು ನಿಮಗೆ ಜೆನ್ಯೂನ್ ಆಗಿ ಮ್ಯಾಟರ್ ಆಗ್ತಾರೆ, ಯಾರು ನಿಮಗೆ ಜೆನ್ಯೂನ್ ಆಗಿ ಒಂದು ಕ್ಲೋಸ್ನೆಸ್ ಫೀಲ್ ಕೊಡ್ತಾರೆ, ಅವ್ರನ್ನ ಮಾತ್ರ ನಿಮ್ಮ ಹತ್ರ ಕರ್ಕೊಂತೀರ ಬಿಟ್ರೆ ಎಲ್ಲಾರನ್ನು ಹತ್ರ ಕರ್ಕೊಳಲ್ಲ. ನಿಮ್ಮ ಸೀಕ್ರೆಟ್ಸ್ ನ ಕೂಡ ಎಲ್ಲಾರ ಜೊತೆ ಶೇರ್ ಮಾಡ್ಕೊಳಲ್ಲ. ಬಟ್ ಒನ್ ಮೇನ್ ಥಿಂಗ್ ಅಂಡ್ ಇಂಪಾರ್ಟೆಂಟ್ ಥಿಂಗ್ ನಾನು ನೋಡ್ತಾ ಇರೋದಿಲ್ಲಿ ಗ್ರೂಪ್ 1 ಅವ್ರಿಗೆ, ಎಲ್ಲೋ ಒಂದ್ ಕಡೆ ನಿಮ್ಮ ಲವ್ ರಿಲೇಶನ್ಶಿಪ್ ಇದಕ್ಕೆ ಜಾಸ್ತಿ ನೀವು ಇಂಪಾರ್ಟೆನ್ಸ್ ಕೊಡಕ್ ಶುರು ಮಾಡ್ತೀರಾ. ಅಂಡ್ ಒನ್ ಮೋರ್ ಥಿಂಗ್ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ಇದು ಶಾರ್ಟ್, ಇವಾಗ ಮೇ ಬಿ ಲೈಕ್ ಕರೆಂಟ್ ಸಿಚುವೇಶನ್ ಅಲ್ಲಿ ಲಾಂಗ್ ಟರ್ಮ್ ಕಮಿಟ್ಮೆಂಟೇ ಬೇಕು, ಲಾಂಗ್ ಟರ್ಮ್ ನನ್ನ ಜೊತೆ ಇರೋರೇ ಬೇಕು, ಹಿಂಗೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ದಟ್ ಈಸ್ ಗುಡ್ ಓನ್ಲಿ. ಬಟ್ ಫ್ಯೂಚರ್ ಅಲ್ಲಿ ಹೆಂಗಾಗಿ ಹೋಗ್ಬಿಟ್ಟಿರ್ತೀರಾ ಅಂದ್ರೆ, ಮೇ ಬಿ ಲೈಕ್ ಇಟ್ಸ್ ಓಕೆ, ಎಲ್ಲರೂ ನನ್ನ ಲೈಫಲ್ಲಿ ಪರ್ಮನೆಂಟ್ ಆಗಿ ಇರೋದಕ್ಕೆ ಬರೋರಲ್ಲ. ಎಲ್ಲರಿಂದ ನನ್ನ ಫಾರ್ ಎವರ್ ನನ್ನ ಜೊತೆ ಇರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದಕ್ಕಾಗಲ್ಲ. ಐ ಡೋಂಟ್ ನೋ ವೈ ನೀವು ಆ ಥರ ಯೋಚನೆ ಮಾಡ್ತೀರಾ ಅಂತ. ಬಟ್ ಅದಕ್ಕೊಂದು ನೋಡೋಣ, ಯಾಕೆ ನೀವು ಆ ಥರ ಯೋಚನೆ ಮಾಡ್ತಾ ಇರ್ತೀರಾ ಅಂತ. ಬಟ್ ಒಬ್ರು ಮೀನಿಂಗ್ಫುಲ್ ಪರ್ಸನ್ ಬರ್ತಾ ಇದಾರೆ ಅಂದ್ರೆ ಅವ್ರು ನಿಮ್ಮ ಪಾರ್ಟ್ನರೇ ಆಗ್ಬೇಕು ಅಂತ ಇಲ್ಲ, ಒಂದು ಫ್ರೆಂಡ್ ಆದ್ರೂ ಪರವಾಗಿಲ್ಲ, ಅವ್ರಿಗೊಂದು ಈಕ್ವಲ್ ವ್ಯಾಲ್ಯೂ ಕೊಡ್ತೀರಾ ಅಂಡ್ ಅವ್ರಿಗೊಂಥರ ಪ್ರೆಸೆನ್ಸ್ ಫೀಲ್ ಮಾಡಿಸ್ತೀರಾ ಅಂಡ್ ಅವರಿಗೆ ಬೆಟರ್ ಫೀಲ್ ಮಾಡಿಸ್ತೀರಾ. ದಟ್ ಈಸ್ ಯು. ಒಂದ್ಸತಿ ಕ್ಲೋಸ್ ಆಗ್ಬಿಟ್ರೆ ಆಯ್ತು. ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ನಿಮ್ಮ ಬೆಟರ್ ಹಾಫ್ನ ಹುಡುಕ್ತಾ ಇರ್ತೀರಾ. ನಿಮ್ಮ ಫ್ಯೂಚರ್ ಸೆಲ್ಫ್ ಅಂದ್ರೆ ಆಫ್ಟರ್ ಲೈಕ್ 3 years ಆದ್ಮೇಲೆ ನಿಮ್ಮ ಬೆಟರ್ ಹಾಫ್ ಪರ್ಸನ್ ನೀವು ಹುಡುಕ್ತಾ ಇರ್ತೀರಾ ಅಂತ ನಾನು ಸ್ಟ್ರಾಂಗ್ ಆಗಿ ಹೇಳ್ಬೋದು ಇಲ್ಲಿ. ದಟ್ ಈಸ್ ಫಾರ್ ಶೋರ್. ಓಕೆ, ಲೆಟ್ಸ್ ಸಿ ನೆಕ್ಸ್ಟ್ ನೋಡೋಣ. ನಿಮ್ಮ ಫ್ಯೂಚರ್ ಸೆಲ್ಫ್ ಇವಾಗ ನೀವು ಮಾಡ್ತಾ ಇರೋ ಕೆಲವೊಂದೊಂದು ಚಾಯ್ಸಸ್, ಕೆಲವೊಂದೊಂದು ಡಿಸಿಷನ್ಸ್ ಬಗ್ಗೆ ಏನ್ ಫೀಲ್ ಮಾಡ್ತಾ ಇರುತ್ತೆ ಅಂತ ನೋಡೋಣ. ನಿಮಗ್ ಬಂದದ ಬಿಯರ್, ಇಟ್ಸ್ ಅ ಬೇರ್. ಓಕೆ, ಡೇಂಜರ್ ಎಸ್ಪೆಷಲಿ ಇನ್ ಮನಿ ಮ್ಯಾಟರ್ಸ್. ಸೊ ಮನಿ ಮ್ಯಾಟರ್ಸ್ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ತೀರಾ ಅಂತ ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ಟ್ಯಾರೋ ಕಡೆಯಿಂದ ಬಂದಿದೆ ನಿಮಗೆ 9 of Pentacles. ಓಕೆ ಗೈಸ್, ಒನ್ ಥಿಂಗ್ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ನಿನ್ನ ನಾನು ವೆರಿ ಲಕ್ಸುರಿಯಸ್ ಲೈಫ್ ಸ್ಟೈಲ್ ಅಲ್ಲಿ ಇರೋದನ್ನ ನೋಡ್ತಾ ಇದೀನಿ. ಬಿಕಾಸ್ 9 of Pentacles ಬಂದಿದೆ ಅಂದ್ರೆ ನೀವ್ ಯಾವ ತರ ಲೈಫ್ ಸ್ಟೈಲ್ ಇರ್ತೀರಾ ಗೈಸ್ ಗೊತ್ತಾ? ಒಂದು ಲಕ್ಸುರಿಯಸ್ ಮನೇಲಿ ಇರ್ತೀರಾ ಪ್ರಾಬಬ್ಲಿ. ನಿಮ್ದೇ ಆದ ಸ್ವಂತ ಪ್ರಾಪರ್ಟಿ ಇರುತ್ತೆ, ನಿಮ್ದೇ ಆದಂತ ಸ್ವಂತ ವೆಹಿಕಲ್ ಇರೋ ಪಾಸಿಬಿಲಿಟಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ನನಗೆ. ನಿಮ್ದೇ ಓನ್ ವೆಹಿಕಲ್ ಇರೋ ಪಾಸಿಬಿಲಿಟಿ ಇದೆ. ನಿಮ್ದೇ ಓನ್ ಮನೆ, ತುಂಬಾ ಜನದು ನಿಮ್ದೇ ಓನ್ ಪ್ರಾಪರ್ಟಿ ಇರುತ್ತೆ, ನೀವು ಇನ್ನೊಬ್ರ ಮೇಲೆ ಡಿಪೆಂಡೆಂಟ್ ಆಗಿರಲ್ಲ. ನಿಮ್ದೇ ಓನ್ ಮನೆ ಇರೋ ಪಾಸಿಬಿಲಿಟಿ ಇದೆ. ನಿಮ್ದೇ ಓನ್ ಬಿಸ್ನೆಸ್ ಅಥವಾ ನಿಮ್ದೇ ಓನ್ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಮಾಡ್ತಾ ಇರ್ತೀರಾ, ಅದರಿಂದ ಒಳ್ಳೆ ಲಾಭ ಹೊರಗೆ ಬರೋದು. ಸೊ ಇಟ್ಸ್ ಮೋರ್ ಲೈಕ್ ನೀವು ಮನಿ ರಿಲೇಟೆಡ್ ವಿಷಯದಲ್ಲಿ ನೀವು ಥ್ಯಾಂಕ್ ಯು ಮಾಡ್ಕೊತಾ ಇರ್ತೀರಾ. ಅಂದ್ರೆ 3 years ಆದ್ಮೇಲೆ ನಿಮ್ಮ ಈ ಪ್ರೆಸೆಂಟ್ ಸೆಲ್ಫ್ ನ ನೆನಪಿಸ್ಕೊಂಡಾಗ, ಓಕೆ ನಾನು ಅವತ್ತು ಆ ಡಿಸಿಷನ್ ಮಾಡಿದೆ ಕರಿಯರ್ ರಿಲೇಟೆಡ್ ಅಲ್ಲಿ, ಅದಕ್ಕೆ ನಾನು ಇವಾಗ ಲಕ್ಸುರಿಯಸ್ ಆಗಿರೋದು. ಮೇ ಬಿ ಎಷ್ಟು ನೀವು ಇಂಡಿಪೆಂಡೆಂಟ್ ಆಗಿ ನೀವು ಡಿಸಿಷನ್ ತಗೊಂತೀರಾ ಅಲ್ವಾ ಗೈಸ್ ಗ್ರೂಪ್ 1, ಅಷ್ಟು ನೀವು ಮುಂದೆ ಗ್ರೇಟ್ಫುಲ್ ಆಗಿರ್ತೀರಾ ನಿಮ್ ಬಗ್ಗೆನೆ. ಸೊ ಡೆಫಿನೆಟ್ಲಿ ದುಡ್ಡಿನ ವಿಚಾರದಲ್ಲಿ ಫಿನಾನ್ಷಿಯಲಿ ಇವಾಗ ಏನಾದ್ರು ಒಂದಷ್ಟು ಸಾಲ ಮಾಡ್ಕೊಂಡಿದ್ರೆ, ನೀವು ಫಿನಾನ್ಷಿಯಲಿ ಸ್ವಲ್ಪ ಲಾಸ್ ಮಾಡ್ಕೊಂಡಿದ್ರೆ, ನೀವು ಪಾಸಿಬಿಲಿಟಿ ಇದೆ 3 years ಆದ್ಮೇಲೆ ಅದನ್ನೆಲ್ಲ ತೀರ್ಸಿರ್ತೀರಾ ಅಂಡ್ ಫಿನಾನ್ಷಿಯಲಿ ತುಂಬಾ ಸ್ಟೇಬಲ್ ಆಗಿರ್ತೀರಾ. ಅಂಡ್ ನೀವು ಆವಾಗ ಸ್ಟೇಬಲ್ ಆಗಿರೋದಕ್ಕೆ ಕಾರಣ ಇವಾಗ ಮಾಡ್ತಿರೋ ಕೆಲವೊಂದೊಂದು ವೈಸ್ ಡಿಸಿಷನ್ಸ್. ಓಕೆ, ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದ್ರೆ ಬಟ್ ಕೇರ್ಫುಲ್ ಆಗಿರ್ಬೇಕು. ಫ್ಯೂಚರ್ ಅಲ್ಲಿ ಕೂಡ ಅಷ್ಟು ಗ್ರಾಂಟೆಡ್ ಆಗಿ ತಗೊಳ್ಳೋದು ಬೇಡ. ಬಟ್ ಇಟ್ಸ್ ಮೋರ್ ಲೈಕ್ ಫಿನಾನ್ಷಿಯಲಿ ಒಂದು ಸ್ಟೆಬಿಲಿಟಿಗೆ ಬಂದಿರ್ತೀರಾ. ನಿಮ್ದೇ ಪ್ರಾಪರ್ಟಿ ಇರುತ್ತೆ, ನಿಮ್ದೇ ವೆಹಿಕಲ್ ಇರುತ್ತೆ, ನಿಮಗೆ ಫ್ರೀಡಮ್ ಇರುತ್ತೆ ಒಂದು ಕಂಫರ್ಟಬಲ್ ಲೈಫ್ ನ ಲೀಡ್ ಮಾಡೋದಕ್ಕೆ. ಅಂಡ್ ಲಕ್ಸುರಿಯಸ್ ಲೈಫ್ ಸ್ಟೈಲ್ ಇರುತ್ತೆ. ತುಂಬಾ ಜನಕ್ಕೆ ಲೈಕ್ ಇವಾಗ ಏನು ಫಾರ್ ಅನ್ ಎಕ್ಸಾಂಪಲ್, ಒಂದ್ ಕಡೆ ಟ್ರಾವೆಲ್ ಮಾಡೋಷ್ಟೊತ್ತಿಗೂ ನಾವು ಒಂದ್ಸತಿ ಯೋಚನೆ ಮಾಡ್ತಿರ್ತೀರಾ ನೀವು, ರೈಟ್? ಲೈಕ್ ಓಕೆ, ನಾನು ಇವಾಗ ಅಲ್ಲಿ ಹೋದ್ರೆ ಇಷ್ಟು ಖರ್ಚಾಗತ್ತೆ, ಇಷ್ಟು ಖರ್ಚು ಆದ್ರೆ ನಾನು ಫ್ಯೂಚರ್ ಅಲ್ಲಿ ನನಗೆ ಹಂಗ್ ಪ್ರಾಬ್ಲಮ್ ಆಗ್ಬೋದು. ಸೊ ಈ ತರ ಎಲ್ಲ ಯೋಚನೆ ಮಾಡ್ತೀರಾ ಎಲ್ಲರೂ ಹೋಗೋದು ಅಂದ್ರೆ, ಎಲ್ಲರೂ ಇನ್ವೆಸ್ಟ್ ಮಾಡೋದು ಅಂದ್ರೆ. ಬಟ್ ಫ್ಯೂಚರ್ ಅಲ್ಲಿ ನೀವ್ ಎಂತ ಒಂದ್ ಸಿಚುವೇಶನ್ ಅಲ್ಲಿ ಇರ್ತೀರಲ್ವಾ ಗೈಸ್, ಓಕೆ ರಜೆ ತಗೊಂಡ್ ಹೋಗ್ಬೇಕಾ, ಹೋಗೋಣ, ಲೈಕ್ ಲೈಫ್ ನ ಎಂಜಾಯ್ ಮಾಡೋಣ. ಇಟ್ಸ್ ಮೋರ್ ಲೈಕ್ ದಟ್. ಬಟ್ ಇಟ್ಸ್ ಡಬಲ್ ಕನ್ಫರ್ಮೇಶನ್, ತುಂಬಾ ಜನ ನೀವು ಸಿಂಗಲ್ ಆಗಿರ್ತೀರಾ ಗೈಸ್ 3 years ಆದ್ಮೇಲೆ. ಬಿಕಾಸ್
ಅವಾಗಿನ್ನು ನೀವು ಹುಡುಕ್ತಾ ಇರ್ತೀರಾ ಒಂದು ರೈಟ್ ಪರ್ಸನ್. ಅಂದ್ರೆ ಮೇ ಬಿ ನೀವು ಸಿಂಗಲ್ ಆಗಿರ್ತೀರಾ, ಬಟ್ ದ ಅಗೇನ್ 9 of Pentacles ಬಂದಿದೆ, ಇಟ್ಸ್ ಡಬಲ್ ಕನ್ಫರ್ಮೇಶನ್ ನೀವು ಸಿಂಗಲ್ ಆಗಿರ್ತೀರಾ ಅಂತ. ಬಟ್ ದ ಥಿಂಗ್ ಈಸ್, ಇಟ್ಸ್ ನಾಟ್ ದಟ್ ನೀವು ಅನ್ಹ್ಯಾಪಿ ಆಗಿರ್ತೀರಾ ಅಂತಲ್ಲ, ನಿಮ್ಮ ಬೌಂಡ್ರೀಸ್ ಗೊತ್ತಿರುತ್ತೆ ನಿಮಗೆ. ಸಿಕ್ತವ್ರ ಜೊತೆ ಎಲ್ಲ ಕನೆಕ್ಟ್ ಆಗೋದು, ಸಿಕ್ತವ್ರನ್ನೆಲ್ಲ ಡೇಟ್ ಮಾಡೋದು ಹಂಗೆಲ್ಲ ಹೋಗಲ್ಲ ನೀವು. ನಿಮ್ಮ ಬೌಂಡ್ರೀಸ್ ಹಾಕೊಂಡಿರ್ತೀರಾ. ಇಷ್ಟ್ರ ಒಳಗೆ ಮಾತ್ರ ಜನನ್ ಬಿಡ್ಕೊಳ್ಳೋದು, ನನ್ನ ಪರ್ಸನಲ್ ಸ್ಪೇಸ್ ಇಷ್ಟು ಅಂತ ಇದೆ, ಅಷ್ಟ್ರ ಒಳಗೆ ನಾನು ಯಾರನ್ನೂ ಬಿಡ್ಕೊಳ್ಳಲ್ಲ. ಸೊ ಈ ತರ ಒಂದು ಮೈಂಡ್ ಸೆಟ್ ಅಲ್ಲಿ ನೀವಿರ್ತೀರಾ, ದಟ್ ಈಸ್ ಫಾರ್ ಶೋರ್. ತುಂಬಾ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಾ ಗೈಸ್. ಅಂದ್ರೆ ಮನಿ ವಿಚಾರದಲ್ಲಿ ಲೈಕ್ ಸೆಟಲ್ ಡೌನ್ ಆಗಲ್ಲ. ಓಕೆ, ನಂಗೆ ಇಷ್ಟೇ ಸಾಕು ಅಂತ ಸೆಟಲ್ ಡೌನ್ ಆಗಲ್ಲ. ಇನ್ನು ನೀವು ಹೆಂಗ್ ಗ್ರೋ ಆಗ್ಬೋದು, ಹೆಂಗೆ ಬೆಟರ್ ಮಾಡ್ಕೊಬಹುದು, ಆತರ ಎಲ್ಲ ನೋಡ್ತಾ ಇದ್ದೀನಿ. ಬಟ್ ಪೆಂಟಕಲ್ಸ್ ಎನರ್ಜಿ ಬಂದಿದೆ ಅಂದ್ರೆ ಒಂಥರ ಗ್ರೌಂಡೆಡ್ ಆಗಿರ್ತೀರಾ, ಅತಿ ಆಸೆ ಅನ್ನೋದೊಂದಿರಲ್ಲ. ಪ್ಲಾನಿಂಗ್ಸ್ ಚೆನ್ನಾಗಿರುತ್ತೆ, ಅವಾಗವಾಗ ರಿಸ್ಕ್ ತಗೊಂತಾ ಇರ್ತೀರಾ. ಮೇ ಬಿ ಅದೊಂದು ವಿಚಾರದಲ್ಲಿ ಅವಾಗವಾಗ ಲಾಸಸ್ ಇರುತ್ತೆ, ಬಟ್ ಕೇರ್ಫುಲ್ ಆಗಿರ್ಬೇಕು ಅಂತ. ಸೊ ನೆಕ್ಸ್ಟ್ ನೋಡೋಣ, ಏನ್ ನಿಮಗೆ ವಾರ್ನಿಂಗ್ ಅಂದ್ರೆ ಇವಾಗ ಏನ್ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅಂತ ನೋಡೋಣ. ಓಕೆ, ಸೊ ದೇರ್ ಈಸ್ ದಿ ಹೈ ಪ್ರೀಸ್ಟೆಸ್. ಓಕೆ ಗೈಸ್, ಒನ್ ಥಿಂಗ್ ನಾನು ನಿಮಗೆ ಡೈರೆಕ್ಟ್ ಆಗಿ ಕೇಳೋದಕ್ಕೆ ಇಷ್ಟಪಡ್ತೀನಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು. ಲೈಕ್ ಐ ಡೋಂಟ್ ನೋ, ಮೇ ಬಿ ನಿಮಗೆ ಯಾರನ್ನೋ ಒಬ್ಬರನ್ನ ತುಂಬಾ ಇಷ್ಟ ಇದೆ. ಇಷ್ಟ ಅನ್ನೋದಕ್ಕಿಂತ ಡಿಸೈರ್ಸ್ ಇದೆ ಅವ್ರ ಮೇಲೆ. ಅವ್ರ ಜೊತೆ ಇನ್ನೂ ಕನೆಕ್ಟ್ ಆಗಬೇಕು, ಅವ್ರ ಜೊತೆ ಡೇಟಿಗೆ ಹೋಗಬೇಕು, ಅವ್ರನ್ನ ಹೊರಗೆ ಕರ್ಕೊಂಡು ಹೋಗಬೇಕು, ಹಿಂಗೆಲ್ಲ ಒಂದಷ್ಟು ಡಿಸೈರ್ಸ್ ಇದೆ. ಮೇ ಬಿ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದು ಮೇ ಬಿ ನೀವು ಯಾರಿಗೂ ಹೇಳ್ಕೊಂಡಿಲ್ಲ ಇಲ್ಲಿವರೆಗೂ. ಗ್ರೂಪ್ 1 ನಿಮಗೆ ಇವ್ರ ಕಂಡ್ರೆ ಇಷ್ಟ ಇದೆ, ಇವ್ರ ಕಂಡೆ ಭಾವನೆಗಳಿದೆ, ಇವ್ರ ಬಗ್ಗೆ ನಂಗೆ ಅವಾಗವಾಗ ನೆನಪಾಗ್ತಾ ಇರುತ್ತೆ, ಅವಾಗವಾಗ ಇವ್ರ ಬಗ್ಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ, ಇವ್ರನ್ನೆಲ್ಲಿ ಕಳ್ಕೊಬಿಡ್ತೀನೋ ಅಂತ. ಯಾರನ್ನೋ ಇಂಟೆನ್ಸ್ ಆಗಿ ಯಾರ ಬಗ್ಗೆನೋ ಯೋಚನೆ ಮಾಡ್ತಾ ಇರ್ತೀರ ನೀವು ಅವಾಗವಾಗ. ಯಾರ ಬಗ್ಗೆನೋ ಡೀಪ್ ಆಗಿ ಅವಾಗವಾಗ ಯೋಚನೆ ಮಾಡೋದನ್ನ ನೋಡ್ತಾ ಇದ್ದೀನಿ ಗ್ರೂಪ್ 1. ಮೇ ಬಿ ಐ ಡೋಂಟ್ ನೋ, ದಿಸ್ ಇಸ್ ನಾಟ್ ಎಮೋಷನಲ್ ಬಾಂಡಿಂಗ್ ಅಂತ ನೋಡ್ತಾ ಇಲ್ಲ. ಲೈಕ್ ಫಿಸಿಕಲಿ ಅವ್ರ ಮೇಲೆ ಅಟ್ರಾಕ್ಷನ್ ಆಗಿದೆ, ಅವರ ಪರ್ಸ್ನಾಲಿಟಿ ನೋಡ್ಬಿಟ್ಟು ಅಟ್ರಾಕ್ಷನ್ ಆಗಿದೆ, ಬಿಟ್ರೆ ಅವ್ರ ಮನ್ಸ್ ನೋಡ್ಬಿಟ್ಟು ನೀವು ಅಟ್ರಾಕ್ಟ್ ಆಗಿರೋದಲ್ಲ ಗ್ರೂಪ್ 1. ಅವರ ಪರ್ಸ್ನಾಲಿಟಿ ನೋಡ್ಬಿಟ್ಟು ಅಟ್ರಾಕ್ಟ್ ಆಗಿರೋದು, ದಟ್ ಈಸ್ ಫಾರ್ ಶೋರ್. ಸೊ ಇಟ್ಸ್ ಅನ್ ಇಂಡಿಕೇಶನ್ ಈ ಪರ್ಸನ್ ಅವಾಯ್ಡ್ ಮಾಡಬೇಕು. ಮೇ ಬಿ ನೀವು ಇವ್ರ ಬಗ್ಗೆ ಜಾಸ್ತಿ ಯಾಚನೆ ಹೇಳ್ಕೊಂಡಿಲ್ಲ, ಬಟ್ ಅವ್ರ ಬಗ್ಗೆ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರಾ, ಅವಾಗ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ. ಇಟ್ಸ್ ಅನ್ ಇಂಡಿಕೇಶನ್ ಗೈಸ್, ಈ ತರ ಒಂದು ಪರ್ಸನ್ ನಿಮ್ ಲೈಫಲ್ಲಿ ಇದ್ರೆ ಪ್ರಾಬಬ್ಲಿ ನೀವು ಇವ್ರನ್ನ ಅವಾಯ್ಡ್ ಮಾಡಬೇಕು. ಬಿಕಾಸ್ ಈ ಪರ್ಸನ್ ಒಂದು ರಾಂಗ್ ಚಾಯ್ಸ್ ಆಗಿ ಟರ್ನ್ ಆಗೋ ಪಾಸಿಬಿಲಿಟೀಸ್ ಇದೆ. ಅಂಡ್ ಒನ್ ಮೋರ್ ಥಿಂಗ್ ಈಸ್, ಫಾಲೋ ಯುವರ್ ಹಾರ್ಟ್. ಯಾವ್ದಾದ್ರು ಒಂದು ಸಿಚುವೇಶನ್ ಬಗ್ಗೆ ಡಿಸಿಷನ್ ತಗೋಬೇಕಾದ್ರೆ, ಕರಿಯರ್, ಎಸ್ಪೆಷಲಿ ಕರಿಯರ್ ಅಂಡ್ ಮನಿ ರಿಲೇಟೆಡ್ ಆಗಿ ತುಂಬಾ ಇನ್ನೊಬ್ರು ಒಪಿನಿಯನ್ ನ ಕೇಳಬೇಡಿ. ನಿಮ್ಮ ಗಟ್ ಫೀಲಿಂಗ್ಸ್ ಏನ್ ಹೇಳುತ್ತೆ ಅದನ್ನ ಇಫ್ ಪಾಸಿಬಲ್ ಫಾಲೋ ಮಾಡಿ. ತುಂಬಾ ಸತಿ ಎಲ್ಲಾರನ್ನೂ ಕೇಳೋದು, ಎಲ್ಲಾರ ಒಪಿನಿಯನ್ ಕೇಳೋದೆಲ್ಲ ಮಾಡಕ್ ಹೋಗ್ಬೇಡಿ. ಅಂಡ್ ಒನ್ ಮೋರ್ ಥಿಂಗ್, ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ಒಂದ್ಸತಿ ಎಮೋಷನಲಿ ನೀವು ಲೋ ಫೀಲ್ ಮಾಡ್ತೀರಾ, ಬಟ್ ಏನಾಗುತ್ತೆ ಅಂದ್ರೆ, ಓಕೆ ನಿಮಗ್ ನೀವೇ ಫೋರ್ಸ್ ಮಾಡ್ಕೊಂತೀರ, ಓಕೆ ನಾನು ಇವಾಗ ಅಳ್ಬಾರ್ದು, ಓಕೆ ನಾನು ಇವಾಗ ಬೇಜಾರು ಆಗ್ಬಾರ್ದು, ನಾನು ಇಷ್ಟು ಸಣ್ಣ ವಿಚಾರಕ್ಕೆಲ್ಲ ಡಿಸಪಾಯಿಂಟ್ಮೆಂಟ್ ಆಗ್ಬಾರ್ದು. ಒಂದ್ಸತಿ ಏನಾಗುತ್ತೆ ಗೊತ್ತಾ, ನೀವು ನಿಮ್ಮ ಫೀಲಿಂಗ್ಸ್ ನ ತಡ್ಕೊಂತೀರಾ. ಲೈಕ್ ಸೊಸೈಟಿ ಏನ್ ಆಕ್ಸೆಪ್ಟ್ ಮಾಡುತ್ತೆ ಆ ತರ ಇರೋದಕ್ಕೆ ಟ್ರೈ ಮಾಡ್ತೀರಾ. ಲೈಕ್ ಒಂದೊಂದ್ಸತಿ ಏನ್ ಮಾಡ್ತೀರಾ ಗೊತ್ತಾ ಗೈಸ್, ಗ್ರೂಪ್ 1 ನೀವು ನಿಮ್ಮ ಭಾವನೆ, ರಿಯಲ್ ಭಾವನೆಗಳು ಏನಿದೆ ಅದಕ್ಕೊಂದು ಬೆಲೆ ಕೊಡಲ್ಲ. ಅವಾಗವಾಗ ತುಂಬಾ ಸಪ್ರೆಸ್ ಮಾಡ್ತೀರಾ, ತುಂಬಾ ಅವಾಯ್ಡ್ ಮಾಡ್ತೀರಾ, ತುಂಬಾ ನಿಮ್ಮ ಭಾವನೆಗಳನ್ನೇ ನೀವು ಅವಾಯ್ಡ್ ಮಾಡ್ತೀರಾ. ಲೈಕ್ ಒಂದೊಂದ್ಸತಿ ಏನಾಗುತ್ತೆ ಗೊತ್ತಾ, ತುಂಬಾ ಅಳ್ಬೇಕನ್ಸುತ್ತೆ ನಿಮಗೆ, ತುಂಬಾ ಪಾಸ್ಟ್ ಬಗ್ಗೆ ನೆನಪಾದಾಗಲ, ಅಥವಾ ಏನೋ ಒಂದು ಹಳೇದ್ ನೆನಪಾದಾಗ ಆಗಿರ್ಬೋದು, ಅಥವಾ ಏನೋ ಒಂದು ಸಿಚುವೇಶನ್ ಆದಾಗ ಒಂದ್ಸತಿ ಅಳ್ಬೇಕು ಅನ್ಸುತ್ತೆ ನಿಮಗೆ. ಆಮ್ ಐ ರೈಟ್? ಬಟ್ ನೀವು ಅದನ್ನ ಅವಾಯ್ಡ್ ಮಾಡ್ತೀರಾ. ಲೈಕ್ ಬೇಡ, ನಾನು ಇಷ್ಟೆಲ್ಲ ವೀಕ್ ಆಗ್ಬಾರ್ದು, ನಾನು ಇಷ್ಟೊಂದು ವೀಕ್ ಇಲ್ಲ, ನಾನು ಸ್ಟ್ರಾಂಗ್ ಇದ್ದೀನಿ. ಒಂದ್ಸತಿ ಏನಾಗುತ್ತೆ ಗೊತ್ತಾ, ಬ್ರೇಕ್ ಡೌನ್ ಆಗೋದ್ರಲ್ಲಿ ಯಾವ ತಪ್ಪು ಇಲ್ಲ, ಅಳ್ಳೋದ್ರಲ್ಲಿ ತಪ್ಪಿಲ್ಲ, ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ನಿಮ್ ಮನ್ಸಿನ ಭಾವನೆನ ಹೊರಗೆ ಹಾಕೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಪ್ರಾಬಬ್ಲಿ ಇದೆ, ಲೈಕ್ ಯಾರಿಗೂ ನೀವು ಪ್ರಪೋಸ್ ಮಾಡ್ಬೇಕಂತ ಇರ್ತೀರ, ಯಾರಿಗೂ ನಿಮ್ಮ ಫೀಲಿಂಗ್ಸ್ ನ ಹೇಳ್ಕೋಬೇಕು ಅಂತ ಇರ್ತೀರ, ಬಟ್ ಅದನ್ನ ಹೇಳ್ಕೊಂತ ಇರಲ್ಲ. ನಿಮ್ಗೆ ಏನ್ ಫೀಲ್ ಆಗ್ತಾ ಇದೆ ಅದನ್ನ ತುಂಬಾ ಹೈಡ್ ಮಾಡ್ತೀರಾ. ಲೈಕ್ ದಟ್ ಈಸ್ ನಾಟ್ ನೆಸೆಸರಿ. ಒಂದ್ಸತಿ ಏನಾಗುತ್ತೆ, ನಿಮ್ಮ ಲೋನ್ಲಿನೆಸ್ ಅನ್ನೋದು ಅವಾಗವಾಗ ಜಾಸ್ತಿನೇ ಆಗ್ತಾ ಇದೆ, ನೀವು ಜಾಸ್ತಿ ಎಲ್ಲ ಜೊತೆ ಬೆರಿಯಲ್ಲ,
ಒಂಥರ ನಿಮ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಂಡೇ ಇರ್ತೀರಾ, ನಿಮ್ಮ ಭಾವನೆಗಳನ್ನ ಪ್ರೊಟೆಕ್ಟ್ ಮಾಡ್ಕೊಂಡೇ ಇರ್ತೀರಾ, ನಿಮ್ಮ ಫೀಲಿಂಗ್ಸ್ನ ಪ್ರೊಟೆಕ್ಟ್ ಮಾಡ್ಕೊಂಡೇ ಇರ್ತೀರಾ. ಆಸ್ ಇಫ್ ಏನಾದ್ರು ಓಪನ್ ಅಪ್ ಆಗ್ಬಿಟ್ರೆ ಲೈಕ್ ನಿಮಗೆ ಹರ್ಟ್ ಆಗ್ಬಿಡುತ್ತೇನೋ. ಸೊ ಈ ತರ ಒಂದು ಮನೋಭಾವ ನಿಮ್ದಿದೆ. ದಟ್ ಈಸ್ ನಾಟ್ ನೆಸೆಸರಿ ಗೈಸ್. ಇದನ್ನ ಅವಾಯ್ಡ್ ಮಾಡ್ಬೇಕು. ಇಷ್ಟೊಂದು ಸೈಲೆಂಟ್ ಆಗೋದು ಇಂಪಾರ್ಟೆಂಟ್ ಇಲ್ಲ. ಎಲ್ಲಿ ವಾಯ್ಸ್ ರೈಸ್ ಮಾಡಬೇಕು, ಎಲ್ಲಿ ಹೇಳ್ಕೊಬೇಕು, ಯಾರ ಜೊತೆ ಏನಾದ್ರು ಹೇಳ್ಕೊಬೇಕಾ, ಡೈರೆಕ್ಟ್ ಆಗಿ ಓಪನ್ ಅಪ್ ಆಗಬೇಕು ನೀವು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಕ್ವೆಶನ್ ಬಂದ್ಬಿಟ್ಟು ಏನ್ರ ಬಗ್ಗೆ ನೀವು ಫೋಕಸ್ ಮಾಡಬೇಕು ರೈಟ್ ನಾವು, ನಿಮ್ಮ ಲೈಫಲ್ಲಿ ನಿಮ್ಮ ಪ್ರಯಾರಿಟಿ ಏನಾಗಿರ್ಬೇಕು ಅಂತ ನೋಡೋಣ. ಗ್ರೂಪ್ 1 ಅವ್ರಿಗೆ ದೇರ್ ಈಸ್ ಡೆವಿಲ್. ಓಕೆ, so guys, high priestess with devil, 7 of swords. What is going on guys? ನಿಮ್ ಫೋಕಸ್ ಎಲ್ಲಿದೆ? ಗ್ರೂಪ್ 1, ಐ ಆಮ್ ಆಸ್ಕಿಂಗ್ ಯು. ಲೈಕ್ ನಿಮ್ಮ ಚೈಲ್ಡ್ಹುಡ್ ಡೇಸ್ನ ನೆನಪಿಸ್ಕೊಳ್ಳಿ. ನೀವು ಚೈಲ್ಡ್ಹುಡ್ ಅಲ್ಲಿ ಇರ್ಬೇಕಾದ್ರೆ ನೀವು ಯಾವ ತರ ಒಂದು ಪರ್ಸನ್ ಆಗ್ಬೇಕಂತ ಇದ್ರಿ, ಇವಾಗ ಯಾವ ತರ ಪರ್ಸನ್ ಆಗಿದ್ದೀರಾ, ನೀವು ಅವಾಗಿದ್ದ ಡ್ರೀಮ್ಗೂ ಇವಾಗ ಇರುವ ಸಿಚುವೇಶನ್ಗೂ ಏನಾದ್ರೂ ರಿಲೇಟ್ ಆಗ್ತಾ ಇದೆಯಾ? ಐ ಆಮ್ ಕ್ವೆಶನಿಂಗ್ ಯು ಬಿಕಾಸ್ ನಿಮ್ಮ ಲೈಫ್ ಸ್ಟೈಲ್ ತುಂಬಾ ಚೇಂಜ್ ಆಗಿದೆ ಗೈಸ್. ನಿಮ್ಮ ಫೋಕಸ್ ಚೇಂಜ್ ಆಗಿದೆ, ತುಂಬಾ ಡಿಸ್ಟ್ರಾಕ್ಟ್ ಆಗಿದ್ದೀರಾ. ಪ್ರಾಬಬ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ ನ ಚೇಂಜ್ ಮಾಡ್ಬೇಕಾಗಿ ಬರ್ತಾ ಇದೆ. ಪಾಸಿಬಿಲಿಟಿ ಇದೆ ತುಂಬಾ ಜನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ, ಇನ್ ಕೇಸ್ ನೀವು ಏನಾದ್ರು ಬ್ಯಾಡ್ ಹ್ಯಾಬಿಟ್ಸ್, ಡ್ರಿಂಕಿಂಗ್, ಸ್ಮೋಕಿಂಗ್, ಯಾವ್ದಾದ್ರು ಈ ತರ ಬ್ಯಾಡ್ ಹ್ಯಾಬಿಟ್ಸ್ ಕಡೆಗೆ ಗಮನ ಜಾಸ್ತಿ ಹೋಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದೀನಿ. ಅಥವಾ ನಿಮ್ಮ ಈಟಿಂಗ್ ಹ್ಯಾಬಿಟ್ಸು ಆಗಿರ್ಬೋದು, ಕಂಪ್ಲೀಟ್ಲಿ ಅನ್ಹೆಲ್ದಿ ಊಟ ತಿಂತಾ ಇದ್ದೀರಾ, ಟೈಮಿಗೆ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ತಿಂಡಿ ಮಾಡ್ತಾ ಇಲ್ಲ, ನಿಮ್ ಬಾಡಿಗೆ ಬೇಕಾದಷ್ಟು ನ್ಯೂಟ್ರಿಷನ್ ಸಿಗ್ತಾ ಇಲ್ಲ, ಕಂಪ್ಲೀಟ್ಲಿ ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡ್ಬೇಕಂತ ಇದೆ. ಅಚೀವ್ ಮಾಡ್ಬೇಕು ಅಂದ್ರೆ ಫಸ್ಟ್ ಬೇಸಿಕ್ ನಿಮ್ಮ ಹೆಲ್ತ್ ಚೆನ್ನಾಗಿರ್ಬೇಕು, ನಿಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿರ್ಬೇಕು, ನಿಮ್ಮ ಫೋಕಸ್ ಪ್ರಾಪರ್ ಆಗಿರ್ಬೇಕು, ಯಾವುದೇ ರೀತಿ ನೆಗೆಟಿವ್ ಕಡೆ ಹೋಗ್ಬಾರ್ದು ಫೋಕಸ್ಸು. ಸೊ ಅನ್ಹೆಲ್ದಿ ಅಟ್ಯಾಚ್ಮೆಂಟ್ಸ್ ಇದೆ, ನಿಮಗೆ ಸ್ವಲ್ಪ ಬ್ಯಾಡ್ ಹ್ಯಾಬಿಟ್ಸ್ ಇದೆ, ಒಬ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ, ಒಬ್ರ ಬಗ್ಗೆ ತುಂಬಾ ಅಟ್ಯಾಚ್ಡ್ ಆಗೋಗ್ಬಿಟ್ಟಿದ್ದೀರಾ, ಅವ್ರು ನಿಮಗೆ ಸಿಗ್ತಾರೋ ಸಿಗಲ್ವೋ ಬಟ್ ಓವರ್ಲಿ ಅಟ್ಯಾಚ್ಡ್ ಆಗೋಗ್ಬಿಟ್ಟಿದ್ದೀರಾ. ಆ ಒಂದು ರಿಲೇಶನ್ಶಿಪ್ ಕಾರ್ಮಿಕ್ ಆಗಿ ಟರ್ನ್ ಆಗ್ತಾ ಇದೆ. ಸೊ ಗೈಸ್, ಗ್ರೂಪ್ 1, ಇನ್ ಕೇಸ್ ನೀವು ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂದ್ರೆ ಮೇ ಬಿ ನೀವು ರಾಂಗ್ ಪರ್ಸನ್ ಜೊತೆ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದೀನಿ. ಅಥವಾ ಒಂದು ಗ್ರೂಪ್ ಆಫ್ ಫ್ರೆಂಡ್ಶಿಪ್ ಜೊತೆ ಇದ್ದೀರಾ ಅಂದ್ರೆ ಪ್ರಾಬಬ್ಲಿ ಅಲ್ಲಿ ಯಾರೋ ಒಬ್ರು ನಿನ್ನ ರಾಂಗ್ ಡೈರೆಕ್ಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಿಕಾಸ್ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಯಾವುದೋ ಒಂದು ಪರ್ಸನ್, ಒಂದು ಗ್ರೂಪ್ ಆಫ್ ಪೀಪಲ್ ಆಗಿರ್ಬೋದು, ನಿಮಗೆ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋ ತರ ಮಾಡ್ತಾ ಇದ್ದಾರೆ. ಒಂಥರ ನಿಮಗೆ ಲೈಫ್ ಬಗ್ಗೆ ನಿಮ್ಮ ವೀಕ್ನೆಸ್ಗಳು ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಿಸೋ ತರ ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿಲಿ ಯೋಚನೆ ಮಾಡಕ್ ಬಿಡ್ತಾ ಇಲ್ಲ. ಮೇ ಬಿ ದಿಸ್ ಇಸ್ ಟೈಮ್ ನೀವು ನಿಮ್ಮ ಭಯ ಅನ್ನೋದೊಂದು ಏನಿದೆ ಲೈಫಲ್ಲಿ ಅದನ್ನ ಫೇಸ್ ಮಾಡಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಶಾರ್ಟ್ ಟರ್ಮ್ ಅಲ್ಲಿ ಪ್ಲೆಜರ್ ಕೊಡುತ್ತಲ್ವಾ, ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಡಿ. ಮೇ ಬಿ ನೀವು ರಿಗ್ರೆಟ್ ಮಾಡ್ತೀರಾ. ಶಾರ್ಟ್ ಟರ್ಮ್ ಅಲ್ಲಿ ಖುಷಿ ಸಿಗುತ್ತಲ್ವಾ, ಅದನ್ನ ಇವಾಗ ನೀವು ಪ್ರಿಯಾರಿಟಿ ಮಾಡಿದ್ರೆ ಲಾಂಗ್ ಟರ್ಮ್ ಅಲ್ಲಿ ನೀವು ಸಫರ್ ಮಾಡ್ತೀರಾ. ಗ್ರೂಪ್ 1, ದಿಸ್ ಇಸ್ ಹೈ ಟೈಮ್ ಲಾಂಗ್ ಟರ್ಮ್ ಪ್ಲಾನ್ಸಿಗೆ ಇಂಪಾರ್ಟೆನ್ಸ್ ಕೊಡಿ. ಲಾಂಗ್ ಟರ್ಮ್ ಆದ್ಮೇಲೆ ನಿಮ್ನ ನೀವು ಇಷ್ಟೊಂದು ಬೆಟರ್ ಪೊಸಿಷನ್ ಅಲ್ಲಿ ನೋಡ್ಬೇಕು ಅಂದ್ರೆ ಇವತ್ತು ನೀವು ಶಾರ್ಟ್ ಟರ್ಮ್ ಪ್ಲೆಜರ್, ಪಾರ್ಟಿಗೆ ಹೋಗೋದು ಜಾಸ್ತಿ ಅನ್ವಾಂಟೆಡ್ ಪೀಪಲ್ಗಳಿಗೆ ಇಂಪಾರ್ಟೆನ್ಸ್ ಕೊಡೋದು, ಯಾರು ನಿಮಗೆ ಹರ್ಟ್ ಮಾಡಿ ಹೋಗಿದ್ರು ಆ ಪರ್ಸನ್ ಬಗ್ಗೆನೇ ಚಿಂತೆ ಮಾಡಿ ಟೈಮ್ ವೇಸ್ಟ್ ಮಾಡೋದು, ಇದೆಲ್ಲ ತುಂಬಾ ಮಾಡ್ತಾ ಇದ್ದೀರಾ. ಗ್ರೂಪ್ 1, ನೀವು ಇದನ್ನ ಅವಾಯ್ಡ್ ಮಾಡಲೇಬೇಕು. ದಿಸ್ ಇಸ್ ದ ವಾರ್ನಿಂಗ್ ಸೈನ್ ನಿಮಗೆ. ಓಕೆ, ನೆಕ್ಸ್ಟ್ ನೋಡೋಣ. ವಾಟ್ ಈಸ್ ದ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ಸ್? ಏನ್ ಬರ್ತದೆ ನಿಮಗೆ? ಅಮೇಝಿಂಗ್ ಥಿಂಗ್, ಚೇಂಜಸ್ ಏನಾಗುತ್ತೆ ಲೈಕ್ ವಿತ್ ಇನ್ 3 years ಅಲ್ಲಿ ಅಂತ. ಗ್ರೂಪ್ 1, child services. Kids at risk of being taken or is about to reporting something, neglect, abuse. Okay, I don't know ನಿಮ್ಮ ಚೈಲ್ಡ್ಹುಡ್ ಡೇಸ್ ಹೆಂಗಿತ್ತು ಅಂತ. ಲೈಕ್ ಟ್ರಾಮ್ಯಾಟಿಕ್ ಆಗಿತ್ತು ಅಂದ್ರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ನಿಮ್ಮ ಈ ಚೈಲ್ಡ್ಹುಡ್ ಟ್ರಾಮಾದಿಂದ ನೀವು ಹೊರಗೆ ಬರ್ತೀರಾ. ಮೇ ಬಿ ನೀವು ತುಂಬಾ ಸತಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಂಡಿದ್ರಿ ಅನ್ಸುತ್ತೆ. ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ಈ ತರ ಇತ್ತು, ಚೈಲ್ಡ್ಹುಡ್ ಅಲ್ಲಿ ನಿಮಗೆ ಈ ತರ ಅನ್ಯಾಯ ಮಾಡಿದ್ದಾರೆ, ಚೈಲ್ಡ್ಹುಡ್ ಅಲ್ಲಿ ಈ ತರ ನಿಮಗೆ ಸಫರ್ ಮಾಡಿಸಿದ್ದಾರೆ ಕೆಲವೊಂದೊಂದು ಜನಗಳು, ಹಿಂಗೆಲ್ಲ ನೀವು ನಿಮ್ ಫ್ರೆಂಡ್ಸ್ ಜೊತೆ ಜಾಸ್ತಿ ಹೇಳ್ಕೊಂಡಿದ್ದೀರಾ ಅನ್ನೋದನ್ನ ನೋಡ್ತಾ ಇದೀನಿ. ಫೈನಲಿ ಆ ಚೈಲ್ಡ್ಹುಡ್ ಟ್ರಾಮಾ ನಿಮ್ನ ಏನು ತಡೀತಾ ಇತ್ತು, ಚೈಲ್ಡ್ಹುಡ್ ಅಲ್ಲಿ ನಿಮಗೆ ಯಾರೆಲ್ಲ ಮೋಸ ಮಾಡಿದ್ರು, ನಿಮಗೆ ಯಾರೆಲ್ಲ ನೀವು ಲಾಯಕ್ಕಿಲ್ಲ ಅಂತ ಅನ್ಸಿದ್ರು ಅಲ್ವಾ,
ಆ ಟ್ರಾಮಾದಿಂದ ಹೊರಗೆ ಬರ್ತೀರಾ. ನೀವು ಲಾಯಕ್ಕಿಲ್ಲ ಅಂತ ಹೇಳ್ದವ್ರಿಗೆಲ್ಲ ನೀವು ಪ್ರೂವ್ ಮಾಡೋದನ್ನ ನೋಡ್ತಾ ಇದ್ದೀನಿ, ಪ್ರೂವ್ ಮಾಡ್ಬಿಟ್ಟು ತೋರ್ಸೋದನ್ನ ನೋಡ್ತಾ ಇದ್ದೀನಿ. ಅಂಡ್ ಮೋರ್ ಲೈಕ್ ನಿಮ್ಮ ಗ್ರೂಪ್ ಸೆಟ್ಟಿಂಗ್ ಚೇಂಜ್ ಆಗ್ತಾ ಇದೆ. ಮುಂಚೆ ನಾನು ಹೇಳ್ದಂಗೆ ಪಾಸಿಬಿಲಿಟಿ ಇದೆ ಒಂದು ಅನ್ಹೆಲ್ದಿ ಗ್ರೂಪ್ ಅಲ್ಲಿ ಇದ್ದೀರಾ, ಅಂದ್ರೆ ಒಂದು ಗ್ರೂಪ್ ಅಲ್ಲಿ ಏನೋ ಬಿಲಾಂಗ್ ಆಗ್ತಾ ಇದ್ದೀರಾ, ಬಟ್ ಅವ್ರು ನಿಮ್ನ ಅಡ್ವಾಂಟೇಜಸ್ ಆಗಿ ತಗೊಂತಾ ಇದ್ದಾರೆ. ಅವ್ರ ಇಂಟೆನ್ಷನ್ ನಿಮ್ ಬಗ್ಗೆ ನೆಗೆಟಿವ್ ಆಗಿದೆ, ನಿಮ್ ಗ್ರೋತ್ ನ ಬಯಸ್ತಾ ಇಲ್ಲ. ಪಾಸಿಬಿಲಿಟಿ ಇದೆ ವಿತಿನ್ 3 years ಅಲ್ಲಿ ನಿಮ್ಮ ಹೋಲ್ ಗ್ರೂಪ್ ಸೆಟ್ಟಿಂಗ್ ಚೇಂಜ್ ಆಗೋದು, ಫ್ಯಾಮಿಲಿ ಸೆಟ್ಟಿಂಗ್ ಚೇಂಜ್ ಆಗೋದು. ಅನ್ವಾಂಟೆಡ್ ಪೀಪಲ್ ಜೊತೆ ಇರಲ್ಲ ನೀವು, ಎಲ್ಲ ಬೆಟರ್ ಪೀಪಲ್ ಜೊತೆ ಇರ್ತೀರಾ. ಇನ್ ಕೇಸ್ ಫ್ಯಾಮಿಲಿ ನಿಮಗೆ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆ, ಯಾವ್ದೋ ರೀತಿಲಿ ಹಿಂಸೆ ಆಗ್ತಾ ಇದೆ ಅಂದ್ರೆ ನಾನು ನೋಡ್ತಾ ಇದ್ದೀನಿ ನೀವು ಆ ಒಂದು ಫ್ಯಾಮಿಲಿಯಿಂದ ಹೊರಗೆ ಬರೋದು, ಒಂಥರ ಲೈಕ್ ಬೆಟರ್ ಡೈರೆಕ್ಷನ್ ಕಡೆ ಹೋಗೋದು, ಬೆಟರ್ ಗ್ರೂಪ್ ಆಫ್ ಪೀಪಲ್, ಒಂದು ಆರ್ಗನೈಸೇಷನ್ಗೆ ಹೋಗೋದು, ಒಂದಷ್ಟು ಜನನ ಮೀಟ್ ಆಗೋದು, ಲೈಕ್ ಅವ್ರು ನಿಮಗೆ ಆಸ್ ಅ ಫ್ಯಾಮಿಲಿ ವೈಬ್ ಕೊಡೋದು, ಪ್ರೊಟೆಕ್ಟ್ ಫೀಲ್ ಮಾಡಿಸೋದು ನಿಮಗೆ. ಸೊ ಮೆನಿ ಆಫ್ ಯು ಚೈಲ್ಡ್ಹುಡ್ ಟ್ರಾಮಾ. ಸೊ ಪಾಸಿಬಿಲಿಟಿ ಇದೆ ಲೈಕ್ ನಿಮ್ಮ ಫ್ಯಾಮಿಲಿ ಜೊತೆ ಇದ್ದೀರಾ ಅಂದ್ರೆ ನೆಕ್ಸ್ಟ್ ನೀವು ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ನಿಮ್ಮ ಮ್ಯಾರೇಜ್ ಆಗ್ಬಿಟ್ಟು ಇನ್ನೊಂದು ಬೆಟರ್ ಪ್ಲೇಸಿಗೆ ಹೋಗೋದು, ಬೆಟರ್ ಹೋಮ್ ಎನ್ವಿರಾನ್ಮೆಂಟಿಗೆ ಹೋಗೋದು. ಸೊ ಅಲ್ಲಿ ನಿಮಗೆ ಯಾವುದೇ ರೀತಿಯಾದ ಟ್ರಾಮಾಗಳಿರಲ್ಲ. ಇನ್ಫ್ಯಾಕ್ಟ್ ಅಲ್ಲಿ ನಿಮಗೆ ಸಪೋರ್ಟ್ ಮಾಡೋದನ್ನ ನೋಡ್ತಾ ಇದ್ದೀನಿ, ಅಲ್ಲಿ ನಿಮಗೆ ಏನೋ ಪ್ರೊಟೆಕ್ಟ್ ಫೀಲ್ ಮಾಡಿಸೋದನ್ನ ನೋಡ್ತಾ ಇದ್ದೀನಿ. ಸೊ ಆಲ್ ದಿಸ್ ಇಸ್ ಪಾಸಿಬಲ್ 3 years ಆದ್ಮೇಲೆ. ವೆರಿ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. ಫೈನಲಿ ನಿಮಗೆ ಅಡ್ವೈಸ್ ನೋಡೋಣ. ಇವಾಗ ನಿಮಗೆ ಏನು ಯಾವ ಒಂದು ಇಂಪಾರ್ಟೆಂಟ್ ಮೆಸೇಜ್ ನೀವು ಕೇಳಿದ್ರೆ ಒಳ್ಳೇದು ಅಂತ ನೋಡೋಣ. ಗ್ರೂಪ್ 1, ದೇರ್ ಈಸ್ ವೈ ಡೂ ಐ ಫೀಲ್ ಸೋ ಲಾಸ್ಟ್. ಐ ಡೋಂಟ್ ನೋ ವೈ ಗ್ರೂಪ್ 1 ಇದನ್ನ ನಿಮಗೆ ನೀವೇ ಕೇಳ್ಕೊಬೇಕು ಈ ಕ್ವೆಶನ್. ಲೈಕ್ ಎಲ್ಲ ಇದ್ದು ಯಾಕೆ ಏನು ಇಲ್ದೋರ್ ತರ ಆಡ್ತಾ ಇದ್ದೀರಾ? ನಿಮ್ ಜೊತೆ ಎಲ್ಲದೂ ಇದೆ, ನಿಮ್ ಲೈಫ್ ನ ಒಂದ್ಸತಿ ನೀವು ಕಂಡ್ಬಿಟ್ಟು ನೋಡಿ. ಯು ಹ್ಯಾವ್ ಎವ್ರಿಥಿಂಗ್, ಎಲ್ಲ ಇದೆ, ಎಲ್ಲ ಇದ್ದೂನು ಏನೂ ಇಲ್ಲ ಅಂತ ನಿಮಗ್ ನೀವೇ ಯಾಕೆ ಬ್ಲೇಮ್ ಮಾಡ್ಕೊಂತ ಇದ್ದೀರಾ? ಗೊತ್ತಾಗ್ತಾ ಇಲ್ಲ. ಗ್ರೂಪ್ 1, ದಿಸ್ ಇಸ್ ಹೈ ಟೈಮ್. ನೋ ದಟ್ ಇವಾಗ ನಿಮ್ಮ ಲೈಫಲ್ಲಿ ಒಂದು ಟ್ರಾನ್ಸಿಷನ್ ಫೇಸ್ ಆಗ್ತಾ ಇದೆ. ಆಲ್ರೆಡಿ ಏನ್ ಗ್ರೂಪ್ 1 ಈ ವಿಡಿಯೋ ನೋಡ್ತಾ ಇದ್ದೀರಾ ಅಲ್ವಾ, ಆಲ್ರೆಡಿ ನಿಮ್ ಲೈಫಲ್ಲಿ ಒಂದಷ್ಟು ಟ್ರಾನ್ಸಿಷನ್ ಫೇಸ್ ಆಗ್ತಾ ಇದೆ, ಬದಲಾವಣೆಗಳು ತುಂಬಾ ಆಗ್ತಾ ಇದೆ. ಅಂಡ್ ನೋ ದಟ್ ಏನಾದ್ರು ಒಳ್ಳೇದು ಸಿಗ್ಬೇಕು ಅಂದ್ರೆ ಕೆಟ್ಟದನ್ನ ಬಿಡ್ಲೇಬೇಕು. ಒಂದು ಒಳ್ಳೇದು ಬೇಕು ಅಂದ್ರೆ ಇನ್ನೊಂದು ಬಿಡ್ಲೇಬೇಕು. ಎಲ್ಲದನ್ನು ಗ್ರ್ಯಾಬ್ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ. ಮೇ ಬಿ ಒಂದಷ್ಟು ಪೀಪಲ್ ನ ಬಿಟ್ಟು ಹೋಗೋದಕ್ಕೆ ನಿಮಗೆ ಆಗ್ತಾ ಇಲ್ಲ. ಫಾರ್ ಎನ್ ಎಕ್ಸಾಂಪಲ್, ಇವಾಗ ಟ್ರಾವೆಲ್ ಮಾಡ್ತಿರೋದು ನೆನಪಿಸ್ಕೊಳ್ಳಿ. ಲೈಕ್ ಫಾರಿನ್ ಟ್ರಾವೆಲ್ ಮಾಡ್ಬೇಕಾಗಿ ಬರುತ್ತೆ. ನೀವು ಟ್ರಾವೆಲ್ ಮಾಡ್ತಿರೋ ಕಾರಣ ಏನು? ನಿಮ್ಮ ಕರಿಯರ್ ಅಲ್ಲಿ ಏನೋ ಒಂದು ಸಕ್ಸಸ್ ಆಗ್ಲಿ, ಆಸ್ ಅ ಪರ್ಸನ್ ನಿಮಗೆ ಒಳ್ಳೇದಾಗ್ಲಿ ಅಂತ. ಬಟ್ ನಿಮ್ಮ ಮನೆಯವ್ರನ್ನ ಬಿಟ್ಟು ಹೋಗ್ಬೇಕಾಗಿ ಬರುತ್ತೆ. ಮೇ ಬಿ ಒಂದು ಗ್ರೂಪ್ ಆಫ್ ಪೀಪಲ್ ನ ಬಿಟ್ಟು ಹೋಗ್ಬೇಕಾಗಿ ಬರುತ್ತೆ. ಅದು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು. ನೀವ್ ಹೆಂಗ್ ಅಟ್ಯಾಚ್ ಆಗೋಗ್ಬಿಟ್ಟಿದೀರಾ ಅಂದ್ರೆ ಅವ್ರನ್ನ ಬಿಟ್ಟು ಹೋಗೋದು ಆಗ್ತಾ ಇಲ್ಲ ನಿಮಗೆ. ಅಟ್ಯಾಚ್ಮೆಂಟ್ ಇಶ್ಯೂ ಆಗ್ತಾ ಇದೆ ನಿಮಗೆ, ಚೇಂಜಸ್ ಅಂದ್ರೆ ಆಗ್ತಾ ಇಲ್ಲ ನಿಮಗೆ ಲೈಫ್ ಅಲ್ಲಿ. ಇದನ್ನ ಬಿಡ್ಬೇಕು ಇಫ್ ಪಾಸಿಬಲ್. ಎಷ್ಟಾಗುತ್ತೆ ಅಷ್ಟು ಹೊಸ ಎನ್ವಿರಾನ್ಮೆಂಟ್ಗೆ, ಹೊಸ ಪೀಪಲ್ಗೆ ನೀವು ಅಡಾಪ್ಟ್ ಆಗ್ಬೇಕು. ಯಾರೋ ನಿಮ್ ತಲೆಗೆ ತುಂಬಿದ್ದಾರೆ, ನಿಮ್ ಕೈಲಿ ಆಗಲ್ಲ, ನಿಮ್ ಕೈಲಿ ಸರ್ವೈವ್ ಆಗೋದಕ್ಕೆ ಆಗಲ್ಲ, ಅವರ ಚೈಲ್ಡ್ಹುಡ್ ಟ್ರಾಮಾನ ನಿಮ್ಮೇಲೆ ಹಾಕಿದ್ದಾರೆ. ಇನ್ಫ್ಯಾಕ್ಟ್ ಕಂಪ್ಲೀಟ್ಲಿ ನಿಮಗೆ ಯಾರೋ ಡಿಮೋಟಿವೇಟ್ ಮಾಡಿರೋದನ್ನ ನೋಡ್ತಾ ಇದೀನಿ ನಾನು. ಗ್ರೂಪ್ 1, ಐ ಡೋಂಟ್ ನೋ ಯಾರು ನಿಮಗೆ ಇಷ್ಟೊಂದು ಡಿಮೋಟಿವೇಟ್ ಮಾಡಿದ್ದಾರೆ ಅಂತ, ಬಟ್ ಯಾರೋ ಒಬ್ರು ಕಂಪ್ಲೀಟ್ ಆಗಿ ನಿಮಗೆ ಡಿಮೋಟಿವೇಟ್ ಮಾಡಿರೋದನ್ನ ನೋಡ್ತಾ ಇದ್ದೀನಿ. ಅವರ ಒಂದು ಟ್ರಾಮಾನ ನಿಮ್ಮೇಲೆ ಹಾಕಿರೋದನ್ನ ನೋಡ್ತಾ ಇದ್ದೀನಿ. ಕಂಪ್ಲೀಟ್ಲಿ ಡಿಮೋಟಿವೇಟ್ ಮಾಡಿರೋದನ್ನ ನೋಡ್ತಾ ಇದ್ದೀನಿ ನಿಮಗೆ. ಸೊ ಇಟ್ಸ್ ಅನ್ ಇಂಡಿಕೇಶನ್ ಗೈಸ್. ಏನಾದ್ರು ಇನ್ ಕೇಸ್ ನೀವು ಲವ್ ಬ್ರೇಕಪ್ ಆಗಿ ಅದ್ರ ಬಗ್ಗೆ ಅಟ್ಯಾಚ್ ಆಗಿದ್ದೀರಾ ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್ ನೀವು ಮೂವ್ ಆನ್ ಆಗ್ಬೇಕು. ಒಂದು ಪಾಸ್ಟ್ ಟ್ರಾಮಾದ ಬಗ್ಗೆ ಎಷ್ಟು ನೀವು ತಲೆಯಲ್ಲಿ ಇಟ್ಕೊಂಡ್ರು ಅದು ನಿಮಗೆ ಗ್ರೋತ್ ಆಗೋದಕ್ಕೆ ಬಿಡಲ್ಲ. ಬಿಕಾಸ್ ಇವಾಗ ನೀವು ಹೆಂಗ್ ಫೀಲ್ ಆಗ್ತದೆ ಅಂದ್ರೆ ಎಲ್ಲೋ ಕಳ್ದೋಗ್ಬಿಟ್ಟಿದೀನಿ ನಾನು, ನನಗೆ ಗುರಿನೇ ಇಲ್ಲ, ನನ್ನ ಗುರಿನ ಮರ್ತು ಬಿಟ್ಟಿದೀನಿ, ಹಿಂಗೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ದಿಸ್ ಇಸ್ ನಾಟ್ ಗುಡ್. ತಲೆಯಲ್ಲಿ ಇಟ್ಕೊಳ್ಳಿ, ಈ ಒಂದು ಫೇಸ್ ಕೂಡ ಹೋಗುತ್ತೆ. ಈ ಒಂದು ಫೇಸ್ ಪರ್ಮನೆಂಟ್ ಅಲ್ಲ, ಈ ಫೇಸ್ ಕೂಡ ಹೋಗುತ್ತೆ. ಕೀಪ್ ದಟ್ ಇನ್ ಮೈಂಡ್ ಗ್ರೂಪ್ 1. ಓಕೆ, ಸೊ ಐ ಗೆಸ್ ನೀವು 3 years ಆದ್ಮೇಲೆ ಒನ್ ಥಿಂಗ್ ಇಸ್ ಫಾರ್ ಶೋರ್, ಫಿನಾನ್ಷಿಯಲಿ ಬೆಟರ್ ಪೊಸಿಷನ್ ಅಲ್ಲಿ ಇರ್ತೀರ. ನಿಮ್ನ ನೀವು ಬೆಟರ್ ಹೋಮ್ ಎನ್ವಿರಾನ್ಮೆಂಟ್, ಕಾರು, ವೆಹಿಕಲ್, ಪ್ರಾಪರ್ಟಿ. ಐ ಡೋಂಟ್ ನೋ ಲವ್ ವಿಚಾರದಲ್ಲಿ ಇನ್ನು ನೀವು ಸಿಂಗಲ್ ಆಗಿರ್ತೀರಾ ಅಂತ ನೋಡ್ತಾ ಇದ್ದೀನಿ. ಬಟ್ ಕರಿಯರ್ ಅಂಡ್ ದುಡ್ಡಿನ ವಿಚಾರದಲ್ಲಂತೂ ಸಕ್ಸಸ್ ನ ಕಾಣ್ತೀರಾ ನೀವು. ಎಷ್ಟಾಗುತ್ತೆ ಅಷ್ಟು ಎಮೋಷನಲಿ ಏನ್ ನಿಮ್ಮನ್ನ ಹಿಡ್ದಿಡ್ತಾ ಇದೆ ಅದನ್ನ ಬಿಟ್ಟು ಮುಂದೆ ಹೋಗಿ.
ಆಲ್ ರೈಟ್, ಗ್ರೂಪ್ 1 ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಆಲ್ ರೈಟ್, ಸೊ ಮತ್ತೆ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್. ಹಲೋ, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಆರ್ ಸೆಕೆಂಡ್ ಗ್ರೂಪ್ನ ಚೂಸ್ ಮಾಡಿದ್ರೆ ಗಾಯ್ಸ್, ಇದಾಗಿರುತ್ತೆ ನಿಮ್ಮ ಒಂದು ರೀಡಿಂಗ್. ಸೊ ನೋಡೋಣ ನಿಮಗೆ ಏನೇನೆಲ್ಲ ಮೆಸೇಜಸ್ ಬರುತ್ತೆ. 3 years ಆದ್ಮೇಲೆ ನಿಮ್ಮ ಲೈಫ್ ಹೆಂಗಿರುತ್ತೆ, ನಿಮ್ಮ ಫ್ಯೂಚರ್ ಸೆಲ್ಫ್ ಇಂದ ನಿಮಗೆ ಏನಾದ್ರು ಇಂಪಾರ್ಟೆಂಟ್ ಮೆಸೇಜ್ ಇದೆಯಾ ಫೋಕಸ್ ಮಾಡೋದಕ್ಕೆ, ಯಾರನ್ನ ಅವಾಯ್ಡ್ ಮಾಡಬೇಕು, ಯಾವ್ದನ್ನ ಬಿಡಬೇಕು ಅಂತ ಏನಾದ್ರು ಮೆಸೇಜಸ್ ಇದೆಯಾ, ನಿಮ್ಮ ಲೈಫ್ 3 years ಆದ್ಮೇಲೆ ಹೆಂಗಿರುತ್ತೆ. ಸೊ ಇದನ್ನೆಲ್ಲ ನೋಡೋಣ. ಅಂಡ್ ಹೋಗೋದಕ್ಕೂ ಮುಂಚೆ ನಾನು ಇವಾಗಷ್ಟೇ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡಿದ್ದೀನಿ ಗೈಸ್. ನಿಮಗಿದೆ ಪರ್ಫೆಕ್ಟ್ ಆಗಿದೆಯಾ, ವೈಟ್ ಬೋರ್ಡೇ ಬೇಕಾ, ಲೆಟ್ ಮೀ ನೋ. ನಾನು ಇದಕ್ಕೆ ಯಾಕೆ ಚೇಂಜ್ ಮಾಡ್ಕೊಂಡೆ, ಸ್ವಲ್ಪ ಹತ್ರದಲ್ಲಿ ಫೋಕಸ್ ಆಗುತ್ತೆ ಅಂಡ್ ನಿಮಗೆ ವರ್ಡ್ಸ್ ಕೂಡ ನೋಡ್ಬೋದು, ಅದರಲ್ಲಿ ಅಷ್ಟು ಕಾಣಿಸ್ತಾ ಇರ್ಲಿಲ್ಲ ಅಂತ ಅಷ್ಟೇ. ಓಕೆ ಗೈಸ್, ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಲೆಟ್ಸ್ ಸಿ. ಫಸ್ಟಿಗೆ ಬಂದ್ಬಿಟ್ಟು ನಿಮ್ಮ ಫ್ಯೂಚರ್ ಸೆಲ್ಫ್ 3 years ಆದ್ಮೇಲೆ ಯಾವ ತರ ಪರ್ಸನ್ ನೀವ್ ಆಗಿರ್ತೀರಾ, ನಿಮ್ಮ ಪರ್ಸನಾಲಿಟಿ ಬಗ್ಗೆ ನೋಡೋಣ. ದೇರ್ ಈಸ್ ವೀಲ್, ಮೇ ಬಿ ಇಟ್ಸ್ ಅ ವೀಲ್ ಆಫ್ ಫಾರ್ಚೂನ್ ಕೈಂಡ್ ಆಫ್ ವೈಬ್ ಸಿಗ್ತಾ ಇದೆ, ಬಟ್ ಇಟ್ ಸೇಸ್ ಇಂಡಿಸಿಸಿನೆಸ್, ಅಲೋಯಿಂಗ್ ಯುವರ್ ಲೈಫ್ ಟು ರ್ಯಾಂಬಲ್ ಏಮ್ಲೆಸ್ಲಿ. ಓಕೆ, ಟ್ಯಾರೋ ಕಡೆಯಿಂದ ನಿಮಗೆ ಬಂದಿದೆ ವಾವ್, ಕಿಂಗ್ ಆಫ್ ವಾಂಡ್ಸ್. ನನಗೆ ಇದು ಏನನ್ಸಿದೆ ಗೊತ್ತಾ, ಕರೆಂಟ್ ಸಿಚುವೇಶನ್ ಅಲ್ಲಿ ನೀವ್ ಹಿಂಗಿದ್ದೀರಾ, ಲೈಕ್ ಯಾವುದೇ ಸಿಚುವೇಶನ್ಗೂ ಡಿಸಿಷನ್ ಏನು ತಗೊಂತಾ ಇಲ್ಲ. ಏನೋ ಕಮಿಟ್ಮೆಂಟ್ ಫೋಬಿಯಾ ಅಂತಾರಲ್ಲ, ಈ ತರದ್ ಜಾಸ್ತಿ ನಿಮಗೆ. ಕಮಿಟ್ಮೆಂಟ್ ಫೋಬಿಯಾ ಅನ್ಕೂಡ್ಲೆ ರಿಲೇಶನ್ಶಿಪ್ ಬರ್ಬೇಕು ಅಂತ ಇಲ್ಲ ಗೈಸ್. ಒಂದು ಕೆಲ್ಸಕ್ಕೆ ಸ್ಟಿಕ್ ಆನ್ ಆಗೋದಕ್ಕೂ ನಿಮಗೆ ನಿಮಗೆ ಆಗ್ತಾ ಇಲ್ಲ, ಚೇಂಜ್ ಮಾಡೋಣ ಅನ್ನೋ ಫೀಲ್ ಆಗ್ತಾ ಇದೆ. ಒಂದು ಕಮಿಟ್ಮೆಂಟ್ ಕೊಡೋಣ, ಬಿಸ್ನೆಸ್ ಅಂತಾನೆ ತಗೊಳ್ಳಿ, ಒಂದು ಬಿಸ್ನೆಸ್ ಡೀಲಿಗೆ ಕಮಿಟ್ಮೆಂಟ್ ಕೊಡೋಣ, ಸ್ಟಿಕ್ ಆನ್ ಆಗೋಣ, ಹಿಂಗೆಲ್ಲ ಯೋಚನೆ ಮಾಡೋದಕ್ಕೇನೆ ಆಗ್ತಾ ಇಲ್ಲ. ಒಂಥರ ವೀಲ್ ತರ ನಿಮ್ಮ ಮೈಂಡ್ ಕೂಡ ಚೇಂಜ್ ಆಗ್ತಾ ಇದೆ, ರೊಟೇಟ್ ಆಗ್ತಾ ಇದೆ, ತಲೆ ತಿರುಗ್ತಾನೇ ಇದೆ. ಸೊ ಪಾಸಿಬಿಲಿಟಿ ಇದೆ, ಇಲ್ಲಿಂದ ನೀವು ಹಿಂಗ್ ಹೋಗ್ತೀರಾ, ಈ ತರ ಶಿಫ್ಟ್ ಆಗೋ ಪಾಸಿಬಿಲಿಟಿ ಇದೆ. ಸೊ ಮುಂದೆ 3 years ಆದ್ಮೇಲೆ ನೀವು ಹೆಂಗಿರ್ತೀರಾ ಆಸ್ ಅ ಪರ್ಸನ್ ಅಂದ್ರೆ ವೆರಿ 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 ಇಂಡಿಪೆಂಡೆಂಟ್, ವೆರಿ ವೆರಿ ಡಾಮಿನೇಟಿಂಗ್ ಅಂತ ಹೇಳಲ್ಲ, ಬಟ್ ಇಂಡಿಪೆಂಡೆಂಟ್. ಯಾರಿಗೂ ಏನು ರಿಲೈ ಆಗಲ್ಲ, ಅಂದ್ರೆ ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಏನೇ ಡಿಸಿಷನ್ ಮಾಡಿದ್ರು ನಿಮ್ ಮೇಲೆ ನೀವು ನಂಬ್ತೀರಾ, ನಿಮ್ಮ ಡಿಸಿಷನ್ ಫೈನಲ್ ಆಗುತ್ತೆ. ಅಂಡ್ ಮೋರ್ ಲೈಕ್ ಏನ್ ಗೊತ್ತಾ, ವೆರಿ ಪಾಪ್ಯುಲರ್ ಆಗ್ತೀರಾ ನೀವು ಅನ್ನೋದನ್ನ ನೋಡ್ತಾ ಇದೀನಿ. ತುಂಬಾ ಜನ ನಿಮ್ನ ರೆಕಗ್ನೈಸ್ ಮಾಡೋದನ್ನ ನೋಡ್ತಾ ಇದೀನಿ, ನಿಮ್ಮ ಕೆಲ್ಸನ ರೆಕಗ್ನೈಸ್ ಮಾಡೋದನ್ನ ನೋಡ್ತಾ ಇದೀನಿ. ತುಂಬಾ ಜನ ನಿಮ್ನ ಆಸ್ ಅನ್ ಇನ್ಸ್ಪಿರೇಷನ್ ಆಗಿ ತಗೊಳೋದನ್ನ ನೋಡ್ತಾ ಇದೀನಿ. ಲೈಕ್ ದೊಡ್ಡವರಾದ್ಮೇಲೆ ನಾನು ಇವ್ರ ತರ ಆಗ್ಬೇಕು, ಇವ್ರ ತರ ಇಂಡಿಪೆಂಡೆಂಟ್ ಆಗ್ಬೇಕು, ಇವ್ರ ತರ ಒಂದು ಎನರ್ಜೆಟಿಕ್ ಪರ್ಸನ್ ಆಗ್ಬೇಕು, ಇವ್ರೇನ್ ಅಚೀವ್ ಮಾಡಿದ್ರು ಅದೇ ತರ ನಾನು ಅಚೀವ್ ಮಾಡ್ಬೇಕು. ಸೊ ಈ ತರ ನಿಮ್ನ ಎಕ್ಸಾಂಪಲ್ ಆಗಿ ತಗೊಳೋದನ್ನ ತುಂಬಾ ಜನ ತಗೊಳೋದನ್ನ ನೋಡ್ತಾ ಇದೀನಿ. ವಾವ್, ಸಚ್ ಅ ಬ್ಯೂಟಿಫುಲ್ ಎನರ್ಜಿ. ಕರೆಂಟ್ ಸಿಚುವೇಶನ್ ಅಲ್ಲಿ ಏನೇ ನೀವು ಕನ್ಫ್ಯೂಷನ್ ಅಲ್ಲಿ ಇರ್ಬೋದು ಗೈಸ್, ಟ್ರಸ್ಟ್ ಮೀ, ಏನೇ ನೀವು ಡೈರೆಕ್ಷನ್ ಇಲ್ದೋರ್ ತರ ಇರ್ಬೋದು, ಗೋಯಿಂಗ್ ವಿತ್ ಅ ಫ್ಲೋ ತರ ಹೋಗ್ತಾ ಇದ್ದೀರಾ. ಮೇ ಬಿ ಒಂದು ಕ್ಲಿಯರ್ ಪ್ಲಾನ್ ಇಲ್ಲ ಕರೆಂಟ್ ಸಿಚುವೇಶನ್ ಅಲ್ಲಿ, ಗೋಯಿಂಗ್ ವಿತ್ ಅ ಫ್ಲೋ ತರ ಹೋಗ್ತಾ ಇದ್ದೀರಾ. ಅಂಡ್ ಕಮಿಟ್ಮೆಂಟ್ ಬೇಡ ಈ ತರ ಎಲ್ಲ ಯೋಚನೆ ಇದೆ. ಬಟ್ ಫ್ಯೂಚರ್ ಅಲ್ಲಿ ಹೆಂಗಿರ್ತೀರಾ ಅಂದ್ರೆ ಒಂದು ಲೀಡರ್ಶಿಪ್ ಮೈಂಡ್ ತರ ಇರ್ತೀರಾ. ನಿಮ್ ಲೈಫ್ ಕಂಟ್ರೋಲ್, ನಿಮ್ಮ ಲೈಫ್ ಚಾರ್ಜ್ ನ ನೀವೇ ತಗೊಂತೀರಾ. ಲೈಕ್ ನಿಮ್ನ ನೋಡ್ಬಿಟ್ಟು ತುಂಬಾ ಜನ ಅವ್ರ ಗೋಲ್ಸ್ ನ ಸೆಟ್ ಮಾಡ್ಕೊಂತ ಇರ್ತಾರೆ. ಅಂಡ್ ತುಂಬಾ ಜನ ಏನ್ ನೋಡ್ತೇನೆ ಗೊತ್ತಾ, ಕಿಂಗ್ ಆಫ್ ವಾಂಡ್ಸ್ ಅಂದ್ರೆ ಒಬ್ಬ ಅವರ ಪ್ಯಾಷನ್ ನ ಫಾಲೋ ಮಾಡೋದು, ಇನ್ನೊಬ್ರು ರೂಲ್ಸ್ ನ ಫಾಲೋ ಮಾಡೋದಲ್ಲ, ಇನ್ನೊಬ್ರು ಆರ್ಡರ್ಸ್ ನ ಕೇಳ್ಕೊಂಡು ಮುಂದೆ ನುಗ್ಗೋ ಪರ್ಸನ್ ಆಗಿರಲ್ಲ. ಕಿಂಗ್ ಆಫ್ ವಾಂಡ್ಸ್ ಏನಂದ್ರೆ ಅವರ ಪ್ಯಾಷನ್ ನ ಫಾಲೋ ಮಾಡೋದು, ಅವ್ರ ಲೈಫಿಗೆ ಅವ್ರದೇ ರೂಲ್ಸ್ ಇರುತ್ತೆ, ಅದನ್ನ ಫಾಲೋ ಮಾಡ್ಕೊಂಡು ಹೋಗೋದು. ಮೇ ಬಿ ಕರೆಂಟ್ ಸಿಚುವೇಶನ್ ಅಲ್ಲಿ ಹೆಂಗಿದ್ದೀರಾ ಅಂದ್ರೆ ಗೈಸ್, ಲೈಕ್ ಕೆಲವೊಬ್ರು ಮಾತ್ ಕೇಳೋದಕ್ ಆಗಲ್ಲ ನಿಮಗೆ, ಕೆಲವೊಬ್ಬೊಬ್ರು ಆರ್ಡರ್ಸ್ ನ ಕೇಳ್ಕೊಂಡು ಮುಂದೆ ಹೋಗೋದು ಅಂದ್ರೆ ಆಗಲ್ಲ. ಬಟ್ ಏನು ಅನಿವಾರ್ಯ, ಕೇಳ್ಬೇಕಾಗಿ ಬರ್ತಾ ಇದೆ. ಮೇ ಬಿ ಅದಕ್ಕೆ ನಿಮಗೆ ಯಾವುದೇ ಫ್ಯೂಚರ್ ಗೋಲ್ಸ್ ನ ಸೆಟ್ ಮಾಡೋದಕ್ಕಾಗಲ್ಲ. ಆಲ್ ಆಫ್ ಅ ಸಡನ್ ನಿಮ್ಮ ಲೈಫ್ ಅಲ್ಲಿ ಶಿಫ್ಟ್ ನ ನೀವು ನೋಡ್ತೀರಾ. ಲೈಕ್ ಬಿಸ್ನೆಸ್ ಆಪರ್ಚುನಿಟಿ ಸಿಗೋದು, ಬೆಟರ್ ಆಪರ್ಚುನಿಟಿ ಸಿಗೋದು, ಲೈಕ್ ನಿಮ್ನ ನೀವು ಬೆಟರ್ ಪೊಸಿಷನ್ ಅಲ್ಲಿ ನೋಡ್ಕೊಳ್ಳೋದು. ವಾವ್,
ಒಂಥರ ಬೋಲ್ಡ್ ಪರ್ಸನ್ ಆಗ್ತೀರ. ಲೈಕ್ ಇವಾಗ ಏನ್ ಕನ್ಫ್ಯೂಸಿಂಗ್ ಸ್ಟೇಟ್ ಅಲ್ಲಿ ಇದೀರಾ ಅಲ್ವಾ, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋದು ಅದಕ್ಕೇನೆ. ಬಟ್ ಟ್ರಸ್ಟ್ ಮೀ, 3 years ಆದ್ಮೇಲೆ ಒಂದು ವೆರಿ ವೆರಿ ಬೋಲ್ಡ್ ಪರ್ಸನ್ ಆಗಿರ್ತೀರಾ. ಇವಾಗ ನಿಮ್ನ ಯಾರು ಕೆಳಗ್ ನೋಡ್ತಾ ಇದಾರೆ, ಯಾರು ನಿಮ್ನ ಒಂಥರ ಟ್ರೀಟ್ ಮಾಡ್ತಾ ಇದಾರೆ, ಅವರೆಲ್ಲ ನಿಮ್ನ ಫುಲ್ ಹೈ ರೆಸ್ಪೆಕ್ಟ್ ಅಲ್ಲಿ ಟ್ರೀಟ್ ಮಾಡೋದನ್ನ ನೋಡ್ತಾ ಇದೀನಿ. ಸೊ ನೆಕ್ಸ್ಟ್ ನೋಡೋಣ. ಇವಾಗ ಮಾಡೋ ಕೆಲವೊಂದೊಂದು ಚಾಯ್ಸಸ್ ಮುಂದೆ ನಿಮಗೆ ಅದು ಹೆಂಗ್ ವರ್ಕೌಟ್ ಆಗತ್ತೆ ಅಂತ. ಗ್ರೂಪ್ 2 ಅವ್ರಿಗೆ ದೇರ್ ಇಸ್ ಕ್ಯಾರಟ್, ಆಪರ್ಚುನಿಟಿ ಆರ್ ವಿಂಡ್ ಫಾಲ್. ಓಕೆ, ಸೊ ಗೈಸ್, ನಾನು ಮುಂಚೆನೆ ಹೇಳ್ದಂಗೆ ಒಂದು ಆಪರ್ಚುನಿಟಿ ಸಿಗುತ್ತೆ. ಇವಾಗ ಕರೆಂಟ್ ಸಿಚುವೇಶನ್ ಏನೇ ಸ್ಟಿಕ್ ಆನ್ ಆಗಿದ್ದೀರಾ ಅಲ್ವಾ, ಜಸ್ಟ್ ಸ್ಟಿಕ್ ಆನ್ ಆಗಿ. ಕನ್ಫ್ಯೂಸಿಂಗ್ ಅನ್ಸ್ತಿರ್ಬೋದು, ಡೈರೆಕ್ಷನ್ ಸಿಗ್ತಾ ಇಲ್ಲ ಅನ್ನಿಸ್ತಿರ್ಬೋದು, ಏನ್ ಚೂಸ್ ಮಾಡಿದೆ ಅದು ಪ್ರಾಬ್ಲಮ್ ಆಗಿ ಕ್ರಿಯೇಟ್ ಆಗಿದೆ ಅಂತೆಲ್ಲ ಯೋಚನೆ ಮಾಡ್ತಿರ್ಬೋದು. ಬಟ್ ಟ್ರಸ್ಟ್ ಮೀ, ಜಸ್ಟ್ ಸ್ಟಿಕ್ ಆನ್ ಆಗಿ, ಇದ್ರಲ್ಲೇ ನಿಮಗೆ ಬೆಟರ್ ಆಪರ್ಚುನಿಟಿ ಸಿಗೋದು, ಅಥವಾ ಇದೇ ಸಿಚುವೇಶನ್ ಅಲ್ಲೇ ಬೆಟರ್ ಆಪರ್ಚುನಿಟೀಸ್ ನಿಮ್ನ ಹುಡ್ಕೊಂಡ್ ಬರೋದು, ಇದೆಲ್ಲ ಪಾಸಿಬಿಲಿಟಿ. ವಾವ್, ದೇರ್ ಈಸ್ ಏಸ್ ಆಫ್ ಪೆಂಟಕಲ್ಸ್, ಬ್ಯೂಟಿಫುಲ್ ಎನರ್ಜಿ ಗೈಸ್. ಟ್ರಸ್ಟ್ ಮೀ, ಗ್ರೂಪ್ 2 ನಿಮ್ ಲೈಫ್ ಹೆಂಗಿರುತ್ತೆ ಅಂದ್ರೆ, ಇವಾಗ ಯಾವ್ದಕ್ಕೆ ನೀವು ಆಪರ್ಚುನಿಟಿ ಇಲ್ಲ ಇಲ್ಲ ಅಂತ ಕಾಯ್ತಾ ಇದ್ದೀರಾ ಅಲ್ವಾ, ಅದೆಲ್ಲದಕ್ಕೂ ಆಪರ್ಚುನಿಟಿನೇ ನಿಮ್ನ ಹುಡ್ಕೊಂಡ್ ಬರೋದು. ಪಾಸಿಬಿಲಿಟಿ ಇದೆ ನಿಮ್ಮ ಯಾವುದೋ ಒಂದು ಟ್ಯಾಲೆಂಟ್ ನ ಯಾರೋ ಫೈಂಡ್ ಔಟ್ ಮಾಡೋದು. ಅಗೇನ್ ಆಕ್ಟಿಂಗ್ ಕರಿಯರ್ ಅಂತಾನೆ ಬಂದಾಗ, ಲೈಕ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ ಕೆಲವೊಬ್ಬೊಬ್ರು ಆಪರ್ಚುನಿಟಿ ಸಿಗ್ಲಿ ಅಂತ. ಬಟ್ ಯಾವುದೋ ಒಂದು ರೀಲ್ ಹಿಟ್ ಆಗೋದು, ವೈರಲ್ ಆಗೋದು, ಆ ವೈರಲ್ ಆಗಿದ್ ರೀಲ್ ನೋಡ್ಬಿಟ್ಟು ಜನನೇ ನಿಮ್ನ ಐಡೆಂಟಿಫೈ ಮಾಡ್ಬಿಟ್ಟು ನಿಮ್ನ ಆಪರ್ಚುನಿಟೀಸ್ ಮೇಲೆ ಆಪರ್ಚುನಿಟಿ ಕೊಡ್ಸೋದು. ಲೈಕ್ ನಿಮ್ ಕೆಲ ಆಗತ್ತೆ, ಬನ್ನಿ ನಿಮ್ ಕೆಲ ಆಗತ್ತೆ. ಸೊ ಯಾವುದೋ ಒಂದು ನಿಮ್ಮ ಕೆಲ್ಸ ಹಿಟ್ ಆಗ್ಬಿಟ್ಟು ಆಪರ್ಚುನಿಟಿ ನಿಮಗೆ ಸಿಗೋ ತರ ಮಾಡೋದು. ಅಂಡ್ ಮೋರ್ ಲೈಕ್ ಕಿಂಗ್ ಆಫ್ ಒನ್ಸ್ ಏನ್ ಹೇಳುತ್ತೆ ಗೊತ್ತಾ, ಕಿಂಗ್ ಆಫ್ ಒನ್ಸ್ ಬಂದಿದೆ ಅಂದ್ರೆ ಮೇ ಬಿ ನೀವು ಫ್ಯೂಚರ್ ಅಲ್ಲಿ ನಿಮ್ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡ್ಕೊಂತೀರಾ. ಒಳ್ಳೆ ಊಟ ಮಾಡೋದು, ಹೆಲ್ದಿ ಫುಡ್ ತಿನ್ನೋದು, ಹೆಲ್ದಿ ಲೈಫ್ ಸ್ಟೈಲ್ ನ ಫಾಲೋ ಮಾಡೋದು, ಜಿಮ್ಮಿಗೆ ಹೋಗೋದು, ಎನಫ್ ವಾಟರ್ ನ ಕುಡಿಯೋದು, ಲೈಕ್ ನ್ಯೂಟ್ರಿಷಿಯಸ್ ಫುಡ್ ನ ತಿನ್ನೋದು. ಲೈಕ್ ಯಾವಾಗ ನೀವು ನಿಮ್ ಬಗ್ಗೆ ಫೋಕಸ್ ಮಾಡ್ಕೊಂತ ಹೋಗ್ತೀರಾ, ನಿಮ್ಮ ಸ್ಕಿಲ್ಸ್ ಬಗ್ಗೆ ಇಂಪ್ರೂವ್ ಮಾಡ್ಕೊಂತ ಹೋಗ್ತೀರಾ ಅಲ್ವಾ, ಅದೆಲ್ಲ ನಿಮಗೆ ಫ್ಯೂಚರ್ ಅಲ್ಲಿ ಬೆಟರ್ ಆಪರ್ಚುನಿಟೀಸ್ ನ ನಿಮಗೆ ಕೊಡೋದನ್ನ ನೋಡ್ತಾ ಇದ್ದೀನಿ. ಸೊ ನ್ಯೂ ಆಪರ್ಚುನಿಟೀಸ್ ಪ್ರಾಬಬ್ಲಿ ಫಿನಾನ್ಷಿಯಲಿ ದುಡ್ಡು ಮಾಡೋದಕ್ಕೆ, ಅಥವಾ ಕರಿಯರ್ ವೈಸ್ ಫಿನಾನ್ಷಿಯಲಿ ಬೆಟರ್ ಆಗೋದಕ್ಕೆ, ಪರ್ಸನಲ್ ಗ್ರೋತ್ ಇರುತ್ತೆ ವಿತೌಟ್ ಎನಿ ಡೌಟ್. ಅಂಡ್ ಇವಾಗ ಯಾವ ಸ್ಟೆಪ್ಸ್ ತಗೊಂತಾ ಇದ್ದೀರಾ ಕರಿಯರ್ ಅಲ್ಲಿ ಆಗಿರ್ಬೋದು, ಚೇಂಜ್ ಆಫ್ ಜಾಬ್ ಅಥವಾ ಬಿಸ್ನೆಸ್ ಗೆ ಶಿಫ್ಟ್ ಆಗೋದು, ಯಾವುದೋ ಒಂದು ಬಿಸ್ನೆಸ್ ಗೆ ಇನ್ವೆಸ್ಟ್ ಮಾಡೋದಕ್ಕೆ, ಅಥವಾ ಏನಾದ್ರು ಒಂದು ಹೊಸ ಸ್ಕಿಲ್ಸ್ ನ ಕಲಿಯೋದು, ಇದೆಲ್ಲ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ಡೆಫಿನೆಟ್ಲಿ ಅದು ಪೇ ಆಫ್ ಮಾಡುತ್ತೆ ಫ್ಯೂಚರ್ ಅಲ್ಲಿ. ಅದೇ ಇವಾಗ ಮಾಡ್ತಿರೋ ಎಫರ್ಟ್ ನಿಮಗೆ ಒಳ್ಳೆ ಆಪರ್ಚುನಿಟೀಸ್ ಕಡೆ ಲೀಡ್ ಮಾಡುತ್ತೆ. ಅಂಡ್ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ, ಇವಾಗ ಕರೆಂಟ್ ಸಿಚುವೇಶನ್ ನೀವು ನಿಮ್ಮ ಫ್ರೆಂಡ್ಸ್ ಸೇರ್ಕೊಂಡಾಗಿರ್ಬೋದು, ಲೈಕ್ 4 ಜನ ಸ್ಟಾರ್ಟ್ ಮಾಡೋಣ ಏನಾಗುತ್ತೆ ನೋಡೋಣ, ಹಿಂಗೆಲ್ಲ ಸ್ಟಾರ್ಟ್ ಅಪ್ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ ಗೋ ಫಾರ್ ಇಟ್. ಬಿಕಾಸ್ 3 years ಆದ್ಮೇಲೆ ಇದು ನಿಮಗೆ ಬೆಟರ್ ಡೈರೆಕ್ಷನ್ ಕರ್ಕೊಂಡು ಹೋಗೋದನ್ನ ನೋಡ್ತಾ ಇದ್ದೀನಿ. ಅಂಡ್ ಆಲ್ಸೋ ನಾನು ಏನ್ ನೋಡ್ತಾ ಇದೀನಿ ಗೈಸ್ ಗೊತ್ತಾ, ನೀವ್ ಎಷ್ಟು ನಿಮ್ ಬಗ್ಗೆ ಫೋಕಸ್ ಮಾಡ್ಕೊಂತ ಹೋಗ್ತಿರೋ ಅಷ್ಟು ನಿಮಗೆ ಬೆಟರ್ ಆಪರ್ಚುನಿಟೀಸ್ ಕರಿಯರ್ ಮೇಲೆ ಅಂತ ಅಲ್ಲ, ಈವನ್ ಲವ್ ಲೈಫ್ ಅಲ್ಲೂ ಕೂಡ ನಿಮಗೆ ಡಿಸರ್ವಿಂಗ್ ಪರ್ಸನ್ ನೀವು ಅಟ್ರಾಕ್ಟ್ ಮಾಡೋದನ್ನ ನೋಡ್ತಾ ಇದೀನಿ. ಯಾವುದೇ ಒಂದು ಕ್ಯಾಶುವಲ್ ರಿಲೇಶನ್ಶಿಪ್ ಅಲ್ಲ, ಒಂದು ಡಿಸರ್ವಿಂಗ್ ಪರ್ಸನ್ ನೀವು ಅಟ್ರಾಕ್ಟ್ ಮಾಡೋದನ್ನ ನೋಡ್ತಾ ಇದೀನಿ. ಸೊ ಆಕ್ಚುಲಿ ನೀವು ಕರೆಂಟ್ ಸಿಚುವೇಶನ್ ಅಲ್ಲಿ ಏನ್ ಮಾಡ್ತಾ ಇದೀರಲ್ವಾ, ಜಸ್ಟ್ ಡೂ ಇಟ್. ಅಂದ್ರೆ ಏನು ಕ್ವಿಟ್ ಮಾಡೋದ್ ಬೇಡ, ಜಸ್ಟ್ ಏನ್ ಮಾಡ್ತಾ ಇದೀರ ಅದನ್ನ ಕಂಟಿನ್ಯೂ ಮಾಡಿ. ಸೊ ವಾರ್ನಿಂಗ್ ಏನು, ಯಾವ ಒಂದು ಚಾಲೆಂಜಸ್ ಮುಂದೆ ಬರಬಹುದು, ಏನು ನೀವು ಅವಾಯ್ಡ್ ಮಾಡಿದ್ರೆ ಆ ಚಾಲೆಂಜಸ್ನು ಕೂಡ ಅವಾಯ್ಡ್ ಮಾಡ್ಬೋದು. ಏನದು, ದೇರ್ ಈಸ್ 10 of cups. ಸೊ 10 of cups ಚಾಲೆಂಜಸ್ ಪೊಸಿಷನ್ ಅಲ್ಲಿ ಬಂದಿದೆ ಅಂದ್ರೆ ಗೈಸ್, ಐ ಡೋಂಟ್ ನೋ, ಐ ಫೀಲ್ ಒಂದು ಫೇಕ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಅಥವಾ ಫೇಕ್ ಪೀಪಲ್ ಜೊತೆ ಲವ್ ಅಲ್ಲಿ ಇದೀನಿ, ಫೇಕ್ ಪೀಪಲ್ ಜೊತೆ ಇದ್ದೀರಾ, ಅದು ಲವ್ ಅಂತ ನಂಬ್ಕೊಂಡಿದ್ದೀರಾ, ಬಟ್ ಅಲ್ಲಿ ಲವ್ ಅಲ್ಲ ಅದು. ಎಲ್ಲರಿಗೂ ಖುಷಿಯಾಗಿದ್ದೀರಾ ಅಂತ ನೀವು ತೋರಿಸ್ತಾ ಇರ್ಬೋದು, ಎಲ್ಲರಿಗೂ ಖುಷಿಯಾಗಿದ್ದೀರಾ ಅಂತ ಶೋ ಆಫ್ ಮಾಡ್ತಿರ್ಬೋದು ನೀವು, ಐ ಡೋಂಟ್ ನೋ. ಬಟ್ ಪಾಸಿಬಿಲಿಟಿ ಇದೆ ಈ ಒಂದು ರಿಲೇಶನ್ಶಿಪ್ ಅಥವಾ ಈ ಒಂದು ಪರ್ಸನ್ನೇ ನಿಮಗೆ ಮುಂದೆ ಏನೋ ನೆಗೆಟಿವ್ ಆಗಿ ಚೇಂಜ್ ಆಗೋದು, ಇನ್ನು ನೆಗೆಟಿವ್ ಚಾಲೆಂಜಸ್ ನಿಮ್ ಲೈಫಿಗೆ ಅಟ್ರಾಕ್ಟ್ ಮಾಡೋದು. ಇವಾಗ ಏನೇ ನೀವು ಎಮೋಷನಲಿ ಖುಷಿಯಾಗಿದ್ದೀನಿ ಅಂತ ನಿಮಗ್ ನೀವೇ ಅನ್ಕೊಂತ ಇರ್ಬೋದು ಈ ಪರ್ಸನ್ ಜೊತೆ, ಮೇ ಬಿ ಇದೇ ರಿಲೇಶನ್ಶಿಪ್ ಮುಂದೆ ನಿಮಗೆ ಎಮೋಷನಲಿ ಪ್ರಾಬ್ಲಮ್ಯಾಟಿಕ್ ಆಗಿ ಟರ್ನ್ ಆಗೋದನ್ನ ನೋಡ್ತಾ ಇದ್ದೀನಿ. ಐ ಡೋಂಟ್ ನೋ, ನೀವೇನಾದ್ರು ಪ್ರೋಕ್ರಾಸ್ಟಿನೇಷನ್ ಮಾಡ್ತಾ ಇದ್ದೀರಾ ಅಂದ್ರೆ ಖುಷಿಯಾಗಿಲ್ಲ ಬಟ್ ಸ್ಟಿಲ್ ಖುಷಿಯಾಗಿದ್ದೀನಿ ಹಿಂಗೆಲ್ಲ ನೀವು ಅನ್ಕೊಂತಾ ಇದ್ದೀರಾ ಅಂದ್ರೆ ಅದನ್ನ ಅವಾಯ್ಡ್ ಮಾಡಿ. ಸೊ ಇಟ್ಸ್ ಮೋರ್ ಲೈಕ್
ಏನ್ ಗೊತ್ತಾ, ಒಂದ್ಸತಿ ಏನಾಗುತ್ತೆ ಅಂದ್ರೆ ಒಂದೊಂದ್ ಪರ್ಸನ್ ನಮ್ ಲೈಫಲ್ಲಿ ಬರ್ತಾರೆ, ಅವ್ರು ಬಂದ್ಮೇಲೆ ನಮ್ಮ ಗುರಿನೇ ಚೇಂಜ್ ಆಗುತ್ತೆ, ನಮ್ಮ ಗೋಲೇ ಚೇಂಜ್ ಆಗ್ಬಿಡುತ್ತೆ, ನಮ್ಮ ಪ್ರಯಾರಿಟೀಸೇ ಚೇಂಜ್ ಆಗ್ಬಿಡುತ್ತೆ. ಹಂಗೆಲ್ಲ ಮಾಡ್ಕೊಳ್ಳೋದಕ್ ಹೋಗ್ಬೇಡಿ. ಮೇ ಬಿ ನೀವು ಯಾವ ತರ ಪರ್ಸನ್ ಅಂದ್ರೆ ಬೇಗ ಜನರನ್ನ ನಂಬಿಡೋದು, ಬೇಗ ಜನರ ಜೊತೆ ಕ್ಲೋಸ್ ಆಗೋದು, ಬೇಗ ಜನರ ಜೊತೆ ಮಿಂಗಲ್ ಆಗೋದು. ಅವ್ರೇನೋ ಕ್ಲೋಸ್ ಆಗಿದ್ ಕೂಡಲೇ ನೀವು ಒಂದ್ಸತಿ ಏನಾಗುತ್ತೆ ಗೊತ್ತಾ, ಓಕೆ ನನ್ನ ಫ್ರೆಂಡ್ಸ್ ಕರಿತಾ ಇದಾರೆ, ನನ್ನ ಪ್ಲಾನ್ಸ್ ನ ಕ್ಯಾನ್ಸಲ್ ಮಾಡೋಣ, ಸೊ ಹಿಂಗೆಲ್ಲ ಮಾಡ್ಕೊಂಡ್ಬಿಡ್ತೀರಾ. ಆತರ ಮಾಡ್ಕೊಂಡ್ಬೇಡಿ. ಆಸ್ ಅ ಪರ್ಸನ್ ನಿಮ್ಮ ಲೈಫ್ ಅಲ್ಲಿ ನಿಮಗೆ ಹ್ಯಾಪಿನೆಸ್ ಅಂದ್ರೆ ಏನು ಅದನ್ನ ಮರಿಬೇಡಿ. ಲೈಕ್ ಮೇ ಬಿ ನೀವು ಖುಷಿಯಾಗಿದ್ದೀರಾ ಅಂತ ಅನ್ಕೊಂಡಿರ್ಬೋದು ಯಾವುದೋ ಒಂದು ರಿಲೇಶನ್ಶಿಪ್ ಅಲ್ಲಿ, ಯಾವುದೋ ಒಂದು ಕನೆಕ್ಷನ್ ಅಲ್ಲಿ. ಅಂಡ್ ಒನ್ ಮೋರ್ ಥಿಂಗ್, ಬೇರೆಯವರು ನಿಮ್ಮ ಸುತ್ತಮುತ್ತ ಇರೋರು ಖುಷಿಯಾಗಿದ್ರೆ ಸಾಕು, ನಾನು ಖುಷಿಯಾಗಿದ್ದಂಗೆ, ಹಿಂಗೆಲ್ಲ ನಿಮ್ಮ ಲೈಫ್ ಅಲ್ಲಿ ಒಂದಷ್ಟು ಸ್ಯಾಕ್ರಿಫೈಸಸ್ ಕೂಡ ಮಾಡ್ತಾ ಇದ್ದೀರಾ. ಇನ್ನೊಬ್ರು ಬಂದು ಹೇಳೋ ತನಕ ಲೈಕ್ ಏನ್ ಗೊತ್ತಾ, ನಿಮ್ ಲೈಫ್ ನ ನೀವು ನಿಮ್ ಬಗ್ಗೆ ಫೋಕಸ್ ಮಾಡೋದ್ಕಿಂತ ಜಾಸ್ತಿ ಬೇರೆಯವ್ರ ಖುಷಿಯಾಗಿದೆ ನನಗ್ ಸಾಕು, ಸುತ್ತಮುತ್ತ ಅವ್ರ ಖುಷಿಯಾಗಿದೆ ನನಗ್ ಸಾಕು, ನನ್ನ ಫ್ಯಾಮಿಲಿ ಖುಷಿಯಾಗಿದೆ ನನಗ್ ಸಾಕು, ಹಿಂಗೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ತುಂಬಾ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಂತ ಇದಾರೆ ಲೈಫ್ ಅಲ್ಲಿ. ಬಟ್ ನೋ, ದಟ್ ಈಸ್ ರಾಂಗ್. ಮೇ ಬಿ ಖುಷಿಯಾಗಿದ್ದೀನಿ ಅಂತ ನೀವು ಅನ್ಕೊಂಡಿದೀರಾ ಗ್ರೂಪ್ 2, ಬಟ್ ಈ ಕರೆಂಟ್ ಸಿಚುವೇಶನ್, ಎಸ್ಪೆಷಲಿ ರಿಲೇಶನ್ಶಿಪ್ ಮ್ಯಾಟರ್ ಅಲ್ಲಿ, ಈ ಕರೆಂಟ್ ಸಿಚುವೇಶನ್ ಅಲ್ಲಿ ಇನ್ ಕೇಸ್ ನೀವು ಕಮಿಟ್ಮೆಂಟ್ ಅಲ್ಲಿ ಇದೀರಾ ಅಂದ್ರೆ ಇದೇ ನಿಮಗೆ ಮುಂದೆ ಪ್ರಾಬ್ಲಮ್ಯಾಟಿಕ್ ಆಗಿ ಚೇಂಜ್ ಆಗಬಹುದು. ಅವಾಗ ನಿಮಗೆ ನೀವೇ ಕ್ವೆಶನ್ ಮಾಡ್ಕೋಬಹುದು, ಲೈಕ್ ನನಗೆ ಯಾಕೆ ಈ ಪರ್ಸನ್ ಅಷ್ಟೊಂದು ಮ್ಯಾಟರ್ ಆದ್ರು ಆ ಪಾಯಿಂಟ್ ಅಲ್ಲಿ, ನಾನು ಯಾಕೆ ಈ ಪರ್ಸನ್ಗೆ ಅಷ್ಟೊಂದು ವ್ಯಾಲ್ಯೂ ಕೊಟ್ಟೆ, ಹಿಂಗೆಲ್ಲ ನೀವು ಕ್ವೆಶನ್ ಮಾಡ್ಕೊಳ್ಳೋ ಪಾಸಿಬಿಲಿಟಿ ತುಂಬಾ ಇದೆ. ಸೊ ತಲೆಯಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನೋಡೋಣ, ಏನ್ರ ಬಗ್ಗೆ ನೀವು ಫೋಕಸ್ ಮಾಡಿದ್ರೆ ಒಳ್ಳೇದು. ರೈಟ್ ನಾವು ಏನನ್ನ ನೀವು ಪ್ರಯಾರಿಟಿ ಕೊಟ್ರೆ ಒಳ್ಳೇದು. ಗ್ರೂಪ್ 2 ದೇರ್ ಈಸ್ ಏಸ್ ಆಫ್ ವಾಂಡ್ಸ್, ದಟ್ ಈಸ್ ವಾಟ್. ಏನ್ ಗೊತ್ತಾ ಏನಾಗ್ಬಿಟ್ಟಿದೆ ಅಂದ್ರೆ ಗ್ರೂಪ್ 2 ತುಂಬಾ, ನೀವು ಏನ್ ಗೊತ್ತಾ, ಫ್ಯಾಮಿಲಿ ಅವ್ರೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಜಸ್ಟ್ ಅನ್ ಎಕ್ಸಾಂಪಲ್, ನನ್ನ ಕಸಿನ್ ಒಬ್ರದೇನೆ, ಲೈಕ್ ಅವ್ರಿಗೆ ಡಾಕ್ಟರ್ ಆಗ್ಬೇಕಂತ ಇಷ್ಟ ಇರ್ಲಿಲ್ಲ, ಫ್ಯಾಮಿಲಿ ಫೋರ್ಸಿಗೋಸ್ಕರ ಅವರು ಡಾಕ್ಟರ್ ಓದಿದ್ರು. ಬಟ್ ಡಾಕ್ಟರ್ ಆಗಿ ಲೈಕ್ ಹಿ ಈಸ್ ನಾಟ್ ಡಾಕ್ಟರ್ ಆಕ್ಚುಲಿ, ಬಟ್ ನೌ ಆಲ್ಸೋ ಹಿ ಈಸ್ ನಾಟ್ ಹ್ಯಾಪಿ. ಇವಾಗ ಅವ್ರ ಅಷ್ಟೊಂದು ಖುಷಿಲಿಲ್ಲ ಡಾಕ್ಟರ್ ಆಗಿದ್ರೂನು, ಲೈಕ್ ಹಿ ಈಸ್ ನಾಟ್ ಹ್ಯಾಪಿ ಅವರ ಕರಿಯರ್ ಅಥವಾ ಅವ್ರ ಪ್ರೊಫೆಷನ್ ಅಲ್ಲಿ. ಫ್ಯಾಮಿಲಿ ಏನೋ ಖುಷಿಯಾಗೇ ಇದೆ, ಫ್ಯಾಮಿಲಿ ಏನೋ ಕಂಫರ್ಟೇಬಲ್ ಆಗೇ ಇದೆ, ಫ್ಯಾಮಿಲಿ ಏನೋ ಹೇಳ್ಕೊಂಡು ಲೈಕ್ ನನ್ನ ಮಗ ಡಾಕ್ಟರ್ ಅಂತೆಲ್ಲ ಹೇಳ್ತಾರೆ. ಬಟ್ ಮಗ ಖುಷಿಯಾಗಿದಾರ ಅನ್ನೋದು ಲೈಕ್ ಒಂಥರ ಅವ್ರಿಗೆ ಖುಷಿ ಇದೆ, ನನ್ನ ಮಗ ಸೆಟ್ಲ್ ಆದ ಅಷ್ಟೇ ಮ್ಯಾಟರ್ ಆಗುತ್ತೆ. ಲಾಂಗ್ ಟರ್ಮ್ ವರೆಗೂ ಏನು ದುಡ್ಡಿಗೆ ಕೊರತೆ ಬರಲ್ಲ, ಕಷ್ಟ ಪಡಲ್ಲ ಇವನು, ಹಿಂಗೆಲ್ಲ ಒಂದಷ್ಟು ಯೋಚನೆಗಳು ಮಾಡ್ಬೋದು. ಬಟ್ ಎಲ್ಲೋ ಒಂದ್ ಕಡೆ ನೀವು ನಿಮ್ಮ ಪ್ಯಾಷನ್ ನ ಅವಾಯ್ಡ್ ಮಾಡ್ತಾ ಇದ್ದೀರಾ. ನಿಮಗೆ ಆಸ್ ಅ ಪರ್ಸನ್ ನಿಮ್ಮ ಒಂದು ಸೋಲ್ ಡಿಸೈರ್ಸ್ ಏನಿದೆ ಅದನ್ನ ನೀವು ಏನ್ ಮಾಡ್ತಾ ಇದ್ದೀರಾ, ಹೈಡ್ ಮಾಡ್ತಾ ಇದ್ದೀರಾ. ಫ್ಯಾಮಿಲಿ ಹ್ಯಾಪಿನೆಸ್ ನ ಫುಲ್ಫಿಲ್ ಮಾಡ್ಸೋದಕ್ಕೋಸ್ಕರ, ಅಥವಾ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ಅವರ ಒಂದು ಹ್ಯಾಪಿನೆಸ್ ನ ಫುಲ್ಫಿಲ್ ಮಾಡ್ಸೋದಕ್ಕೋಸ್ಕರ ನಿಮ್ಮ ಡ್ರೀಮ್ ನ ನೀವು ತುಳಿತಾ ಇದ್ದೀರಾ. ಸೊ ಗ್ರೂಪ್ 2 ಇಟ್ಸ್ ಅನ್ ಇಂಡಿಕೇಶನ್, ಕೆಲವೊಂದೊಂದು ಹಾಬೀಸ್, ಗಿಟಾರ್ ಮಾಡಬೇಕು, ಸಾಂಗ್ ಏನೋ ಟ್ರಾವೆಲ್ ಮಾಡಬೇಕು, ಒಂದಷ್ಟು ಹಾಬೀಸ್ ನ ಸ್ಟಾರ್ಟ್ ಮಾಡ್ಕೋಬೇಕು, ಹಿಂಗೆಲ್ಲ ಒಂದಷ್ಟು ಥಾಟ್ಸ್ ಇತ್ತು ನಿಮಗೆ ಒಂದಷ್ಟು ವರ್ಷಗಳ ಹಿಂದೆ. ಇಫ್ ಪಾಸಿಬಲ್ ಅದಕ್ಕೆ ಫೋಕಸ್ ಮಾಡಿ. ಮೇ ಬಿ 3 years ಆದ್ಮೇಲೆ ನಿಮಗೆ ನಿಮ್ಮ ಹಾಬೀಸ್, ಸಣ್ಣ ಪುಟ್ಟ ಹಾಬೀಸ್ಗಳಿಗೆ ಟೈಮ್ ಕೊಡೋದಕ್ಕೂ ನಿಮಗೆ ಆಗಲ್ವೇನೋ. ಫಾರ್ ಎನ್ ಎಕ್ಸಾಂಪಲ್, ಜಿಮ್ ಹೋಗ್ಬೇಕನ್ನೋದು, ಡ್ಯಾನ್ಸ್ ಕ್ಲಾಸಿಗೆ ಜಾಯ್ನ್ ಆಗ್ಬೇಕನ್ನೋದು, ಇದೆಲ್ಲ ನೀವ್ ಏನ್ ಮಾಡ್ತಾ ಬರ್ತಾ ಇದೀರಾ ಅಂದ್ರೆ ಪೋಸ್ಟ್ಪೋನ್ ಮಾಡ್ತಾ ಬರ್ತಾ ಇದೀರಾ. ಓಕೆ, 1 ವರ್ಷ ಆದ್ಮೇಲೆ ನೋಡೋಣ, 2 ವರ್ಷ ಆದ್ಮೇಲೆ ನೋಡೋಣ, ನನ್ನ ಲೈಫ್ ಇನ್ನೂ ಸೆಟ್ಲ್ ಆಗಿ. ಒಬ್ಬೊಬ್ರಿಗೆ ಏನಂತ ಅಂದ್ರೆ, ಇವಾಗ ನಾನು ಸ್ಟಾರ್ ಬಕ್ಸ್ ಅಲ್ಲಿ ಕಾಫಿ ಕುಡಿಬೇಕು, ಹೆಂಗಿರುತ್ತೆ ಎಲ್ಲರೂ ಕುಡಿತಾರಲ್ಲ, ನೋಡೋಣ. ಬಟ್ ಬೇಡ, ಸ್ವಲ್ಪ ಇನ್ನೂ ದುಡ್ಡು ಮಾಡ್ಕೊಂಡು ನೆಕ್ಸ್ಟ್ ಹೋಗೋಣ, ಅಲ್ಲೋಗ್ಬಿಟ್ಟು ದುಡ್ಡು ಯಾಕೆ ವೇಸ್ಟ್ ಮಾಡೋದು. ಸೊ ಈ ಸಣ್ಣ ಪುಟ್ಟ ಥಿಂಗ್ಸ್ ಏನಿರುತ್ತೆ ಲೈಫ್ ಅಲ್ಲಿ, ಈ ಸಣ್ಣ ಪುಟ್ಟ ಮ್ಯಾಟರ್ಸ್ ನೆಲ್ಲ ನೀವು ಇವಾಗ ಇಫ್ ಪಾಸಿಬಲ್ ಸೇವ್ ಮಾಡ್ಕೊಳ್ಳಿ. ಹೋಗಿ ಸ್ಟಾರ್ ಬಕ್ಸ್ ಹೋಗಿ ಕಾಫಿ ಕುಡೀರಿ, ಒಂದ್ಸತಿ ಕುಡೀರಿ, ಏನಾಗುತ್ತೆ. ಏನೋ ನಿಮ್ಮ ಹಾಬೀಸ್, ಗಿಟಾರ್ ಬಾರಿಸಿ, ಏನಾಗುತ್ತೆ. ನಿಮ್ ಮನೆಯವ್ರು ಏನಾರು ಹೇಳ್ಕೊಂಡ್ಲಿ, 3 ವರ್ಷ ಆದ್ಮೇಲೆ ನಿಮಗೆ ಇದಕ್ಕೆಲ್ಲ ಟೈಮೇ ಸಿಗಲ್ಲ. ಲುಕ್ ಎಟ್ ದಿಸ್, 3 ವರ್ಷ ಆದ್ಮೇಲೆ ಹೊಸ ಆಪರ್ಚುನಿಟೀಸ್ ನಿಮ್ ಜೊತೆ ನಿಮಗ್ ಬರ್ತಾ ಇರುತ್ತೆ. ಅವಾಗ ನೀವು ಮೆಂಟಲಿ ಖುಷಿಯಾಗಿ ಅದನ್ನೆಲ್ಲ ಸ್ವೀಕರಿಸ್ಬೇಕಂದ್ರೆ ಇವಾಗ ನೀವು ಸಣ್ಣ ಪುಟ್ಟ ಖುಷಿನ ಎಲ್ಲ ಏನು ತೀರಿಸ್ಕೋಬೇಕು. ಅವಾಗ ನಿಮಗೆ ಉಳಿಬಾರ್ದು. ಓಕೆ, ನನ್ನ ಹತ್ರ ದುಡ್ಡು ಬಂತು, ಬಟ್ ನನಗೆ ಈಗ ಟೈಮ್ ಇಲ್ಲ, ನನಗೆ ಕ್ಲಾಸಿಗೆ ಜಾಯ್ನ್ ಆಗಕ್ಕೆ ಟೈಮ್ ಇಲ್ಲ, ನನ್ನ ಹತ್ರ ಲೈಕ್ ಎಲ್ಲ ಇದೆ, ಟೈಮ್ ಇಲ್ಲ, ಹಿಂಗ್ ಅನ್ಸೋ ಪಾಸಿಬಿಲಿಟಿ ಇದೆ. ಅಷ್ಟು ಬ್ಯುಸಿ ಆಗೋ ಪಾಸಿಬಿಲಿಟಿ ಇದೆ, ಅಷ್ಟು ದೊಡ್ಡ ದೊಡ್ಡ ರೆಸ್ಪಾನ್ಸಿಬಿಲಿಟೀಸ್ ಬರೋ ಪಾಸಿಬಿಲಿಟೀಸ್ ಇದೆ. ಬಟ್
ಅವಾಗ ನೀವು ರಿಗ್ರೆಟ್ ಮಾಡೋದ್ ಬೇಡ. ಲೈಕ್ ಓಕೆ, ನನ್ನ 3 ವರ್ಷದ ಹಿಂದೆ ನಂಗೆ ಆಕ್ಚುಲಿ ಟೈಮ್ ಇತ್ತು, ನಾನು ಅವಾಗ ಏನ್ ಮಾಡ್ತಾ ಇದ್ದೆ, ನಾನು ಯಾಕೆ ಅವ್ರಗಳ ಮಾತನ್ನ ಕೇಳ್ತಾ ಇದ್ದೆ, ನಾನು ಯಾಕೆ ಅವ್ರನ್ನ ಖುಷಿ ಪಡಿಸ್ತಾ ಇದ್ದೆ. ಸೊ ಈ ತರ ನಿಮಗ್ ನೀವು ಕ್ವೆಶನ್ ಮಾಡ್ಕೋಬಾರ್ದು. ನಿಮಗೆ ಹೊಸ ಹೊಸ ಐಡಿಯಾಸ್ ಇದೆ, ಲೈಫ್ ನ ಹಿಂಗ್ ಮಾಡ್ಬೇಕು, ನಾನು ಅಲ್ಲಿ ಟ್ರಾವೆಲ್ ಮಾಡ್ಬೇಕು, ನಾನು ಕಾರ್ ರೈಡ್ ಮಾಡ್ಬೇಕು, ಬೈಕ್ ರೈಡ್ ಮಾಡ್ಬೇಕು, ಗೋ ಫಾರ್ ಇಟ್. ಹೋಗಿ ಎಲ್ಲದಕ್ಕೂ ಎಸ್ ಅನ್ಕೊಂಡ್ ಕೂರ್ಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಪರ್ಫೆಕ್ಟ್ ಟೈಮ್ ನ ಹುಡ್ಕೊಂಡ್ ಕೂರ್ಬೇಡಿ. ಯಾವತ್ತೂ ಬರಲ್ಲ ನಿಮಗೆ ಪರ್ಫೆಕ್ಟ್ ಟೈಮ್. ಪರ್ಫೆಕ್ಟ್ ಟೈಮ್ ನ ನೀವೇ ಕ್ರಿಯೇಟ್ ಮಾಡ್ಕೋಬೇಕು. ಹೊಸ ಹೊಸ ಹಾಬೀಸ್ ಗಳನ್ನ ಸ್ಟಾರ್ಟ್ ಮಾಡಿ. ಹೊಸ ಕರಿಯರ್ ಪಾತ್ ಹೋಗ್ಬೇಕಂದ್ರೆ ಗೋ ಫಾರ್ ಇಟ್. ಏನಾದ್ರು ಹೊಸ ಪ್ಯಾಷನ್, ಪೇಂಟಿಂಗು, ಡ್ರಾಯಿಂಗ್ ಎಲ್ಲ, ಪಾಟ್ರಿ ಇದೆಲ್ಲ ಮಾಡ್ಬೇಕಂದ್ರೆ ಗೋ ಫಾರ್ ಇಟ್. ಲೈಫಲ್ಲಿ ಸ್ವಲ್ಪನಾರು ರಿಸ್ಕ್ ತಗೊಳ್ಳಿ, ಸ್ವಲ್ಪ ಅಡ್ವೆಂಚರ್ ಆಗಿ ಇಟ್ಕೊಳ್ಳಿ ಗಾಯ್ಸ್. ಗ್ರೂಪ್ 2, ದಿಸ್ ಇಸ್ ಹೈ ಟೈಮ್. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ಸ್, ಏನ್ ಚೇಂಜಸ್ ನೀವು ನಿಯರ್ ಫ್ಯೂಚರ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ದೇರ್ ಈಸ್ ಮೂವಿಂಗ್ ಆನ್, ಥ್ಯಾಂಕ್ ಯು, ನೆಕ್ಸ್ಟ್. ಸೊ ಎಸ್, ಏನೋ ಒಂದು ವಿಚಾರದಿಂದ ಮೂವ್ ಆನ್ ಆಗೋದನ್ನ ನೋಡ್ತಾ ಇದೀನಿ. ಯಾವ ಒಂದು ರಿಲೇಶನ್ಶಿಪ್, ಯಾವ ಒಂದು ಕನೆಕ್ಷನ್ಸ್ ನಿಮಗೆ ಹೆಲ್ಪ್ ಮಾಡ್ತಾ ಇಲ್ಲ, ಯಾವ ಒಂದು ಪೀಪಲ್ಲು ಅಥವಾ ಫ್ರೆಂಡ್ಶಿಪ್ಗಳು ಆಕ್ಚುಲಿ ನಿಮಗೆ ಹೆಲ್ಪ್ ಮಾಡ್ತಾ ಇಲ್ಲ, ಅದನ್ನೆಲ್ಲ ಬಿಟ್ಟು ಮೂವ್ ಆನ್ ಆಗೋದನ್ನ ನೋಡ್ತಾ ಇದೀನಿ. ಓಕೆ, ಇಷ್ಟ ದಿನ ನೀನ್ ನನ್ನ ಜೊತೆ ಇದ್ದೆ, ಇಷ್ಟ ದಿನ ನಾನು ನಿನ್ನ ಲೈಫಲ್ಲಿ ಇದ್ದೆ, ಇಷ್ಟ ದಿನ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಏನೋ ಒಳ್ಳೇದೋ ಕೆಟ್ಟದೋ ಆಯ್ತು, ಬಟ್ ಇಲ್ಲ, ಇನ್ಮೇಲೆ ನಾನು ಇದನ್ನ ಎಂಕರೇಜ್ ಮಾಡಲ್ಲ. ಸೊ ಅನ್ವಾಂಟೆಡ್ ಕನೆಕ್ಷನ್ಸ್, ಅನ್ವಾಂಟೆಡ್ ಫ್ರೆಂಡ್ಶಿಪ್ಗಳು, ಇದನ್ನೆಲ್ಲ ಬಿಟ್ಟು ನೀವು ಮೂವ್ ಆನ್ ಆಗೋದನ್ನ ನೋಡ್ತಾ ಇದ್ದೀನಿ. ಸೊ ಒಂದೊಂದು ರಿಲೇಶನ್ಶಿಪ್ ಅಥವಾ ಜಾಬೇ ಆಗಿರ್ಬೋದು, ಲೈಕ್ ನಿಮಗೆ ಫೀಲ್ ಆಗ್ತಾ ಇದೆ ಮೇ ಬಿ ನಾನು ಇಲ್ಲಿ ಸೆಟ್ ಆಗಲ್ಲ, ನನಗೆ ಕೆಲಸ ಮಾಡಕ್ ಆಗಲ್ಲ, ನನಗೆ ಈ ಕೆಲಸ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇಲ್ಲ, ಖುಷಿ ಕೊಡ್ತಾ ಇಲ್ಲ. ಎಟ್ ದ ಎಂಡ್ ಆಫ್ ದ ಡೇ ಬೇಕಾಗಿರೋದೇ ಸ್ಯಾಟಿಸ್ಫ್ಯಾಕ್ಷನ್, ಅದೇ ಸಿಗ್ತಾ ಇಲ್ಲ, ನಾನು ಯಾಕೆ ಇಲ್ಲಿ ಇರ್ಬೇಕು. ಸೊ ಹಿಂಗೆಲ್ಲ ಒಂದಷ್ಟು ಯೋಚನೆಗಳು ಆಗ್ತಾ ಇದೆ ಅಂದ್ರೆ ಪಾಸಿಬಿಲಿಟಿ ಇದೆ ನೀವು ಅದನ್ನ ಫೈನಲಿ ಗಿವ್ ಅಪ್ ಮಾಡ್ತೀರಾ. ಎಲ್ಲಿ ನೀವು ಬಿಲಾಂಗ್ ಆಗ್ತೀರಾ, ಎಲ್ಲಿ ನಿಮಗೆ ವ್ಯಾಲ್ಯೂ ಫೀಲ್ ಆಗುತ್ತೆ, ಅಲ್ಲಿ ನೀವು ಸ್ಟಾರ್ಟ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಒಂದು ಲೈಫ್ಗೆ ಒಂದು ಹೊಸ ಕ್ಲಾರಿಟಿ ನಿಮಗ್ ನೀವೇ ಕೊಡೋದನ್ನ ನೋಡ್ತಾ ಇದ್ದೀನಿ. ಸೊ ಒನ್ ಥಿಂಗ್ ಇಸ್ ಫಾರ್ ಶೋರ್, ನಿಮ್ ಲೈಫಲ್ಲಿ ಏನೇನೆಲ್ಲ ಆಗ್ತಾ ಇದೆ ಅಲ್ವಾ ಗ್ರೂಪ್ 2, ಕಂಪ್ಲೇಂಟ್ ಮಾಡ್ಕೋಬೇಡಿ, ಹಿಂಗ ಆಗ್ತಾ ಇದೆ ಹಂಗಾಗ್ತಾ ಇದೆ. ಬಟ್ ಎಲ್ಲ ಆಗ್ತಿರೋದಕ್ಕೂ ಒಂದು ಇಂಪಾರ್ಟೆಂಟ್ ರೀಸನ್ ಇದೆ. ಓಕೆ, ಸೊ ಲಾಸ್ಟ್ಲಿ ನಿಮಗೆ ಅಡ್ವೈಸ್ ಏನಿದೆ, ಲೈಕ್ ಯಾವ ಒಂದು ಮೆಸೇಜ್ ನ ನೀವು ಇಂಪಾರ್ಟೆಂಟ್ ಇವಾಗ ಕೇಳಬೇಕು, ಏನದು ಅಂತ ನೋಡೋಣ. ಗ್ರೂಪ್ 2, ಐ ಲಾಂಗ್ ಫಾರ್ ಯುವರ್ ಕಿಸ್. ವಾಟ್ ಈಸ್ ಹ್ಯಾಪನಿಂಗ್? ಪಾಸಿಬಿಲಿಟಿ ಇದೆ, ಲೈಕ್ ಯೂನಿವರ್ಸ್ ಏನ್ ನಿಮಗೆ ಹೇಳ್ತಾ ಇದ್ದೀರಾ ಅಂದ್ರೆ ಗ್ರೂಪ್ 2, ಏನೋ ನಿಮ್ನ ನೀವು ಕ್ಲೋಸ್ಡ್ ಆಗಿ ಇಟ್ಕೋಬೇಡಿ. ಇಫ್ ಪಾಸಿಬಲ್ ಹಾರ್ಟ್ ನ ಓಪನ್ ಆಗಿ ಇಟ್ಕೊಳ್ಳಿ. ಯು ನೆವರ್ ನೋ ಯಾವಾಗ ನಿಮಗೆ ಒಂದು ಟ್ರೂ ಲವ್, ಒಂದು ಟ್ರೂ ಪರ್ಸನ್ ನಿಮ್ ಲೈಫಲ್ಲಿ ಬರ್ತಾರೆ ಅಂತ. ಅದಕ್ಕೂ ಒಂದು ಪರ್ಫೆಕ್ಟ್ ಟೈಮಿಗೆ ವೆಯ್ಟ್ ಮಾಡ್ಬಿಡಿ. ಸೊ ಈ ಮೆಸೇಜ್ನ ಲಿಂಕ್ ಮಾಡಿ ಗಾಯ್ಸ್. ಸೊ ಅವಾಗ್ಲೇ ನಾನು ಹೇಳ್ದೆ, ಒಂದು ಎಲ್ಲದಕ್ಕೂ ಪರ್ಫೆಕ್ಟ್ ಟೈಮ್ನ ವೆಯ್ಟ್ ಮಾಡ್ಕೊಂಡು ಕೂರ್ಬೇಡಿ. ಓಕೆ, ಈ ಪರ್ಸನ್ನ ನಾನು ಮಾತಾಡಿಸ್ಬೇಕು ಅಂದ್ರೂ ಇವಾಗ ಈ ಟೈಮ್ ಅಲ್ಲ, ಇವಾಗ ನಾನು ಮಾತಾಡಿಸ್ಬಾರ್ದು, ಇವಾಗ ನಾನು ಇವ್ರನ್ನ ಮಾತಾಡ್ಸಿದ್ರೆ ನಾನು ಡಿಸ್ಟ್ರಾಕ್ಟ್ ಆಗ್ತೀನಿ, ಇವಾಗ ನಾನು ಮಾತಾಡ್ಸಿದ್ರೆ ಮೇ ಬಿ ನನಗೆ ಅದು ಲೈಕ್ ಆ ಒಂದು ಪರ್ಫೆಕ್ಟ್ ಟೈಮ್ನ ನೀವೇ ಹುಡ್ಕೊಂತ ಇದ್ದೀರಾ. ಇಫ್ ಪಾಸಿಬಲ್ ಗೋ ಫಾರ್ ಇಟ್. ಏನ್ ಬೇಕು ಜಸ್ಟ್ ಗೋ ಫಾರ್ ಇಟ್. ಯಾರಿಗಾರು ಎಕ್ಸ್ಪ್ರೆಸ್ ಮಾಡ್ಬೇಕಾ ಎಕ್ಸ್ಪ್ರೆಸ್ ಮಾಡಿ, ಏನಾದ್ರು ಹೇಳ್ಬೇಕಾ ಕಂಪ್ಲೀಟ್ ಆಗಿ ಓಪನ್ ಅಪ್ ಆಗಿ. ಫ್ರೆಂಡ್ಶಿಪ್ಪೇ ಆಗಿರ್ಬೋದು, ಲೈಕ್ ಐ ಡೋಂಟ್ ನೋ ನಿಮ್ಮ ಪಾಸ್ಟ್ ಏನಾಗಿತ್ತು, ನಿಮ್ಮ ಪಾಸ್ಟ್ ಅಲ್ಲಿ ಕೆಲವೊಂದೊಂದು ಟ್ರಾಮಾಗಳು ಏನಾದ್ರು ಇದೆ ಅಂದ್ರೆ, ಕೆಲವೊಂದೊಂದು ರಿಗ್ರೆಟ್ ಗಳಿದೆ ಅಂದ್ರೆ, ಕೆಲವೊಂದೊಂದು ಬ್ರೇಕಪ್ ಸಿಚುವೇಶನ್ಸ್ ಗಳಿದೆ ಅಂದ್ರೆ ಅದನ್ನ ಮರೀರಿ. ಆ ಒಂದು ಪಾಸ್ಟ್ ಸಿಚುವೇಶನ್ ನಿಮಗಿನ್ನು ತಡಿಬಾರ್ದು. ನಿಮ್ ಲೈಫ್ ನ ಒಂದು ಪ್ಯಾಷನೇಟ್ ಆಗಿ ಲಿವ್ ಮಾಡಿ. ಸೊ ನಿಮ್ಮ ಫ್ಯೂಚರ್ ಸೆಲ್ಫ್ ಏನ್ ಹೇಳ್ತಾ ಇದೆ ಅಂದ್ರೆ 3 years ಆದ್ಮೇಲೆ ನಿಮಗ್ ನೀವೇ ಅನ್ಕೊಂತ ಇರ್ತೀರಾ, ನಾನು ಅವತ್ ಅದನ್ನ ಹೇಳ್ಬೇಕಿತ್ತು, ಅವತ್ ನಾನು ಅದನ್ನ ಮಾಡ್ಬೇಕಿತ್ತು, ಅವತ್ ನಾನು ಅವತ್ ಅದ್ ಟ್ರೈ ಮಾಡಿದಿದ್ರೆ ನಾನು ಇವತ್ತು ರಿಗ್ರೆಟ್ ಮಾಡ್ತಾ ಇರ್ಲಿಲ್ಲ. ಮೇ ಬಿ ನಿಮಗೆ ಇವತ್ತಿರೋ ಆಪರ್ಚುನಿಟೀಸ್ ನಾಳೆ ಸಿಗಲ್ಲ. ಗ್ರೂಪ್ 2 ಇವತ್ತಿರೋ ಆಪರ್ಚುನಿಟೀಸ್ 1 ವರ್ಷ ಆದ್ಮೇಲೆ ನೀವು ಸ್ಟ್ರಗಲ್ ಮಾಡ್ಬೇಕು. ಫಾರ್ ಅನ್ ಎಕ್ಸಾಂಪಲ್, ಒಂದ್ಸಲ ಏನಾಗುತ್ತೆ, ನಮಗೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ನಾವು ಅವಾಗ ಕಂಪ್ಲೇಂಟ್ ಮಾಡ್ಕೊಂತ ಇರ್ತೀವಿ, ನಮ್ಮ ಮನೇಲಿ ಇದ್ದಿದ್ದು ಸಾಕಾಯ್ತು, ನಾನು ಹೋಗ್ಬೇಕು ಹೊರಗೆ, ಫ್ರೆಂಡ್ಸ್ ಜೊತೆ ಹೋಗ್ಬೇಕು. ಬಟ್ ಯು ನೆವರ್ ನೋ, ಮತ್ತೆ ನಿಮಗೆ ಅಂತ ಒಂದು ಮನೆಯ ಕಂಫರ್ಟ್ ಝೋನು, ಜನರ ಜೊತೆ ಇರೋದು ಆಪರ್ಚುನಿಟಿ ಮತ್ತೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನಿಮ್ ಲೈಫ್ ಅಂತೂ ಚೇಂಜ್ ಆಗುತ್ತೆ. ಬಟ್ ಈ ಮೂಮೆಂಟ್ ಏನಿದೆ ಅದನ್ನ ಕಂಪ್ಲೇಂಟ್ ಮಾಡ್ಕೊಂಡಿರ್ಬೇಡಿ. ಇಫ್ ಪಾಸಿಬಲ್ ಲಿವ್ ಇನ್ ದ ಮೂಮೆಂಟ್ ಇರಿ, ಏನಾಗಲ್ಲ. ಲೈಕ್ ಎಲ್ಲ ಒಂದು ಸಿಂಗಲ್ ಥಿಂಗ್ನು ಕ್ಯಾಪ್ಚರ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ ನಿಮ್ಮ ಹಾರ್ಟ್ ಅಲ್ಲಿ.
ಸೊ ಅದು ನಿಮ್ಮ ಫ್ಯೂಚರ್ ಸೆಲ್ಫ್ ಹೇಳ್ತಾ ಇದೆ ನಿಮಗೆ. 3 years ಆದ್ಮೇಲೆ ನಿಮಗೆ ಈ ತರ ಕಂಪ್ಲೇಂಟ್ಸ್ ನಿಮಗೆ ನೀವೇ ಮಾಡ್ಕೋಬೇಡಿ. ಓಕೆ, ನನಗಂತೂ ತುಂಬಾ ಇಷ್ಟ ಆಯ್ತು ಗ್ರೂಪ್ 2 ನಿಮ್ಮ ರೀಡಿಂಗ್. ನಿಮಗೇನ್ ಅನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅನ್ಸಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು ಗೈಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.